ಆಂಟಿ, ನನಗೆ ಸ್ವಲ್ಪ ಊಟ ಸಿಗುತ್ತದೆಯಾ? ಇದರ ಬದಲಾಗಿ ನಾನು ಏನಾದರೂ ಕೆಲಸ ಮಾಡುತ್ತೇನೆ. ನಾನು ನಿನಗೆ ಊಟ ಕೊಡುತ್ತೇನೆ. ಬದಲಾಗಿ ನಾನು ಹೇಳುವುದನ್ನು ನೀನೂ ಮಾಡಬೇಕು. ಈ ಕಥೆಯಲ್ಲಿ ರಘುನಾಥ ಮತ್ತು ಅವರ ಪತ್ನಿ ಕಾವೇರಿ ಇದ್ದಾರೆ. ಅವರ ಜೀವನವು ತಮ್ಮ ಏಕೈಕ ಮಗನ ಸಾವಿನ ನಂತರ ಶಿಮ್ಲಾದ ಹಿಮಾವೃತ ಕಣಿವೆಗಳಂತೆ ತಣ್ಣಗಾಗಿದ್ದು ಬಿಕೋಯಾಗಿದೆ. ದೇವದಾರು ಮರಗಳ ಎತ್ತರದ ಸಾಲುಗಳಿಂದ ಸುತ್ತುವರಿದ ಅವರ ಅರಮನೆ ಸದೃಶ ಐಷಾರಾಮಿ ಮನೆಯಲ್ಲಿ ಕೇವಲ ಒಂದು ಭಯಾನಕ ನಿಶ್ಶಬ್ದತೆ ಮಾತ್ರ ಇದೆ. ಮುಂದಿನ ಕಥೆಯಲ್ಲಿ ಏನಾಗುತ್ತದೆ ಎಂಬುದು ನಿಮ್ಮ ಮನಸ್ಸನ್ನು ಆಳವಾಗಿ ಕದಡುತ್ತದೆ. ನಿಮಗೆ ಇಂತಹ ಹೃದಯವನ್ನು ಮುಟ್ಟುವ ಕಥೆಗಳು ಇಷ್ಟವಿದ್ದರೆ ಈಗಲೇ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ಯಾವ ನಗರದಿಂದ ನೋಡುತ್ತಿದ್ದೀರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಹಿಮಾಚಲ ಪ್ರದೇಶದ ಶಿಮ್ಲಾ ನಗರದ ಒಂದು ತುಂಬಾ ಸುಂದರ ಮತ್ತು ಶಾಂತ ಗುಡ್ಡದ ಮೇಲಿರುವ ದೇವದಾರು ಮ್ಯಾನರ್ ಎಂಬ ಒಂದು ತುಂಬಾ ದೊಡ್ಡ ಮತ್ತು ಐಷಾರಾಮಿ ಮನೆಯಿತ್ತು. ಈ ಮನೆ ಒಂದು ಹಳೆಯ ಬ್ರಿಟಿಷ್ ಅರಮನೆಯಂತೆ ಕಾಣುತ್ತಿತ್ತು ಮತ್ತು ಅದರ ಸುತ್ತಲೂ ದೇವದಾರು ಮತ್ತು ಚೀಡ ಮರಗಳ ಎತ್ತರದ ಸಾಲುಗಳು ಇವೆ. ಮನೆಯ ಒಳಗೆ ಮರದ ಅತ್ಯಂತ ಸುಂದರ ಕೆಲಸ ಮಾಡಲಾಗಿತ್ತು ಮತ್ತು ಪ್ರತಿ ಕೊಠಡಿಯ ಕಿಟಕಿಯಿಂದ ಶಿಮ್ಲಾದ ಮಂಜಿನಿಂದ ಮೂಡಿದ ಕಣಿವೆಗಳು ಕಾಣುತ್ತಿದ್ದವು. ಈ ಮನೆಯಲ್ಲಿ ನಗರದ ಅತಿ ದೊಡ್ಡ ಸೇಬು ವ್ಯಾಪಾರಿ ರಘುನಾಥ ಮತ್ತು ಅವರ ಪತ್ನಿ ಕಾವೇರಿ ವಾಸಿಸುತ್ತಿದ್ದರು. ಅವರ ಬಳಿ ಹಣ, ಸಂಪತ್ತು, ಸಮಾಜದಲ್ಲಿ ಮಾನಗೌರವ ಮತ್ತು ಅನೇಕ ನೌಕರರು ಇದ್ದರು. ಆದರೆ ಇಷ್ಟು ಸೌಂದರ್ಯ ಮತ್ತು ಸೌಕರ್ಯಗಳ ನಡುವೆಯೂ ಆ ಮನೆಯಲ್ಲಿ ಒಂದು ವಿಚಿತ್ರ ದುಃಖ ಆವರಿಸಿತ್ತು. ಮನೆಯ ದೊಡ್ಡ ಹಾಲ್ನಲ್ಲಿ ಹತ್ತಿದ ಬೆಂಕಿಯು ಆ ಮನೆಯ ತನ್ನತೆಯನ್ನು ದೂರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂದಿಗೆ ಸರಿಯಾಗಿ 8 ತಿಂಗಳ ಹಿಂದೆ ಈ ಕುಟುಂಬದ ಮೇಲೆ ಒಂದು ದೊಡ್ಡ ದುರಂತ ಬಿದ್ದಿತ್ತು. ಅದು ಇವರ ಎಲ್ಲಾ ಸಂತೋಷಗಳನ್ನು ಶಾಶ್ವತವಾಗಿ ಕಸಿದುಕೊಂಡಿತ್ತು. ಅವರ ಏಕೈಕ ಮಗ ಸಿದ್ಧಾರ್ಥ ಅವರ ವೃದ್ಧಾಪ್ಯದ ಏಕೈಕ ಆಧಾರವಾಗಿದ್ದ. ಅವನು ಒಂದು ಭಯಾನಕ ಕಾಯಿಲೆಗೆ ತುತ್ತಾಗಿದ್ದನು. ರಘುನಾಥ ತಮ್ಮ ಮಗನನ್ನು ಉಳಿಸಲು ದೇಶವಿದೇಶಗಳ ದೊಡ್ಡ ದೊಡ್ಡ ವೈದ್ಯರನ್ನು ಕರೆಸಿಕೊಂಡಿದ್ದರು. ಆದರೆ ವಿಧಿಗೆ ಬೇರೆದೇನೋ ಒಪ್ಪಿತ್ತು. ಸಿದ್ಧಾರ್ಥ ಅವರನ್ನು ಅಳುತ್ತಾ ಬಿಡಿಸಿ ಈ ಲೋಕವನ್ನು ತೊರೆದು ಹೋಗಿದ್ದನು. ಅವನ ಸಾವಿನ ನಂತರ ರಘುನಾಥ ಮತ್ತು ಕಾವೇರಿಯ ಜೀವನವು ಆ ಮನೆಯ 4 ಗೋಡೆಗಳೊಳಗೆ ಸೆರೆಯಾಗಿ ಬಿಟ್ಟಿತ್ತು. ಕಾವೇರಿ ದಿನಪೂರ್ತಿ ಸಿದ್ಧಾರ್ಥನ ಕೊಠಡಿಯಲ್ಲಿ ಕುಳಿತಿರುತ್ತಿದ್ದರು. ಅವರು ಕಿಟಕಿಯಿಂದ ಹೊರಗೆ ಬೀಳುತ್ತಿದ್ದ ಹಿಮವನ್ನು ನೋಡುತ್ತಾ ತಮ್ಮ ಮಗನ ಬಟ್ಟೆಗಳನ್ನು ಎದೆಗೆ ಹಚ್ಚಿಕೊಂಡು ಗಂಟೆಗಳ ಕಾಲ ಅಳುತ್ತಿದ್ದರು. ರಘುನಾಥ ಕೂಡ ಹೊರಗೆ ತಮ್ಮನ್ನು ಬಲಿಷ್ಠರಂತೆ ತೋರಿಸುತ್ತಿದ್ದರು. ಆದರೆ ಒಳಗಿನಿಂದ ಅವರು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದರು. ಅವರು ಆಗಾಗ ತಮ್ಮ ಬಾಲ್ಕನಿಯಲ್ಲಿ ನಿಂತು ತಣ್ಣನೆಯ ಗಾಳಿಗಳ ಮಧ್ಯೆ ಶೂನ್ಯವನ್ನು ನೆಟ್ಟಗೆ ನೋಡುತ್ತಿದ್ದರು. ಅವರಿಗೆ ಅನಿಸುತ್ತಿತ್ತು, ಇಷ್ಟು ದೊಡ್ಡ ವ್ಯಾಪಾರ ಮತ್ತು ಈ ಐಷಾರಾಮಿ ಅರಮನೆ ಈಗ ಏನಿಗೆ ಉಪಯೋಗ? ಅವರ ವಾರಸುದಾರನೇ ಇಲ್ಲದಿದ್ದಾಗ ಒಂದು ದಿನ ಡಿಸೆಂಬರ್ನ ತುಂಬಾ ಚಳಿಯಾದ ಬೆಳಿಗ್ಗೆ ಹೊರಗೆ ಭಾರೀ ಹಿಮಪಾತ ಆಗುತ್ತಿತ್ತು ಮತ್ತು ಸಂಪೂರ್ಣ ಶಿಮ್ಲಾ ಬಿಳಿ ಹಾಸಿಗೆಯಲ್ಲಿ ಮೂಡಿಕೊಂಡಿತ್ತು. ಕಾವೇರಿ ತಮ್ಮ ಮಗನ ಹಳೆಯ ಅಲಮಾರಿಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಆಗ ಬಟ್ಟೆಗಳ ಮಧ್ಯದಿಂದ ಸಿದ್ಧಾರ್ಥನ ಒಂದು ಹಳೆಯ ಡ್ರಾಯಿಂಗ್ ಪುಸ್ತಕ ಕೆಳಗೆ ಬಿತ್ತು. ಕಾವೇರಿಯ ಕೈಗಳು ನಡುಗತೊಡಗಿದವು. ಅವರು ನಿಧಾನವಾಗಿ ಆ ಪುಸ್ತಕವನ್ನು ಎತ್ತಿಕೊಂಡರು. ಅದರ ಮೊದಲ ಪುಟದಲ್ಲಿ ಸಿದ್ಧಾರ್ಥ ತನ್ನ ಚಿಕ್ಕ ಚಿಕ್ಕ ಕೈಗಳಿಂದ ಒಂದು ಮನೆ ಬರೆದು ಗೋಳಾಕಾರದ ಅಕ್ಷರಗಳಲ್ಲಿ ಬರೆದಿದ್ದನು. ಅಮ್ಮ, ಪಪ್ಪ, ನಾನು ನಿಮ್ಮನ್ನು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿಸುತ್ತೇನೆ. ಈ ಪದಗಳನ್ನು ನೋಡುತ್ತಿದ್ದಂತೆಯೇ ಕಾವೇರಿಯ ಸಹನೆಯ ಅಣೆಕಟ್ಟು ಒಡೆದು ಹೋಯಿತು. ಅವರು ಅಲ್ಲಿ ಮರದ ನೆಲದ ಮೇಲೆ ಕುಳಿತು ಜೋರಾಗಿ ಅಳತೊಡಗಿದರು. ಅವರ ಧ್ವನಿ ಕೇಳಿ ರಘುನಾಥ ಓಡುತ್ತಾ ಕೊಠಡಿಗೆ ಬಂದರು. ಅವರು ಆ ಡ್ರಾಯಿಂಗ್ ಪುಸ್ತಕವನ್ನು ನೋಡಿದಾಗ ಅವರಿಗೂ ತಮ್ಮ ಕಣ್ಣೀರು ತಡೆಯಲು ಸಾಧ್ಯವಾಗಲಿಲ್ಲ. ಇಬ್ಬರೂ ಗಂಡ ಹೆಂಡತಿ ಆ ತಣ್ಣನೆಯ ಕೊಠಡಿಯಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಕ್ಕಳಂತೆ ಅತ್ತರು. ಅವರ ಕಣ್ಣೀರು ಒರೆಸಲು ಮತ್ತು ಅವರಿಗೆ ಧೈರ್ಯ ಹೇಳಲು ಆ ದೊಡ್ಡ ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಅಚಾನಕ್ ಅವರ ಮನೆಯ ದೊಡ್ಡ ಮುಖ್ಯ ಬಾಗಿಲಿನ ಮೇಲೆ ಒಂದು ಸಣ್ಣ ತಟ್ಟುವ ಶಬ್ದ ಕೇಳಿಸಿತು. ಹೊರಗೆ ಹಿಮದ ಗಾಳಿಗಳು ಬೀಸುತ್ತಿದ್ದವು. ಕಾವೇರಿ ತಮ್ಮ ಕಣ್ಣೀರು ಒರೆಸಿ ರಘುನಾಥನತ್ತ ನೋಡಿದರು. ರಘುನಾಥ್ ತಲೆಯಾಡಿಸಿದರು. ಕಾವೇರಿ ಭಾರವಾದ ಹೆಜ್ಜೆಗಳಿಂದ ಹೋಗಿ ಬಾಗಿಲು ತೆರೆದರು. ಇದುರಿನ ದೃಶ್ಯವು ಕಾವೇರಿಯನ್ನು ಒಂದು ಕ್ಷಣ ಬೆಚ್ಚಿಬೀಳುವಂತೆ ಮಾಡಿತು. ಬಾಗಿಲಿನ ಬಳಿ ಒಂದು ಚಿಕ್ಕ ಮಗು ನಿಂತಿತ್ತು. ಅವನ ವಯಸ್ಸು ಕಷ್ಟಪಟ್ಟು 8 ಅಥವಾ 9 ವರ್ಷ ಇರಬಹುದು. ಇಷ್ಟು ಕಡು ಚಳಿಯಲ್ಲಿ ಅವನ ದೇಹದ ಮೇಲೆ ಕೇವಲ ಒಂದು ತೆಳ್ಳಗಿನ ಹರಿದ ಅಂಗಿ ಮತ್ತು ಹತ್ತಿಯ ಪ್ಯಾಂಟ್ ಮಾತ್ರ ಇತ್ತು. ಅವನು ಚಳಿಯಿಂದ ಬಾರಿ ನಡುಗುತ್ತಿದ್ದನು. ಅವನ ಚಪ್ಪಲಿಗಳು ಮುಂದೆ ಹರಿದು ಹೋಗಿದ್ದವು. ಅದರೊಳಗಿಂದ ಹಿಮದಿಂದ ಗಟ್ಟಿಯಾಗಿದ್ದ ಅವನ ಬೆರಳುಗಳು ಕಾಣಿಸುತ್ತಿದ್ದವು. ಆದರೆ ಆ ಮಗುವಿನ ದೊಡ್ಡ ದೊಡ್ಡ
ಕಣ್ಣುಗಳಲ್ಲಿ ಒಂದು ವಿಚಿತ್ರ ಆತ್ಮಗೌರವ ಇತ್ತು. ಆ ಕಣ್ಣುಗಳು ಭಿಕ್ಷುಕನ ಕಣ್ಣುಗಳಂತೆ ಕಾಣಲಿಲ್ಲ. ಬದಲಾಗಿ ಅವುಗಳಲ್ಲಿ ತುಂಬಾ ಆಳವಾದ ಹಸಿವು ಮತ್ತು ಗೌರವದ ಹೊಳಪು ಇತ್ತು. ಆ ಮಗು ತನ್ನ ನಡುಗುತ್ತಿದ್ದ ಚಿಕ್ಕ ಕೈಗಳನ್ನು ಜೋಡಿಸಿ ತುಂಬಾ ದುರ್ಬಲ ಧ್ವನಿಯಲ್ಲಿ ಹೇಳಿತು, ಆಂಟಿ, ನನಗೆ ತುಂಬಾ ಹಸಿವು ಆಗಿದೆ. ದಯವಿಟ್ಟು ನನಗೆ ತಿನ್ನಲು ಏನಾದರೂ ಕೊಡಬಹುದೇ? ಆದರೆ ನಾನು ಹೀಗೆ ಉಚಿತವಾಗಿ ಏನನ್ನು ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಈ ದೊಡ್ಡ ಮನೆಯಲ್ಲಿ ಯಾವುದೇ ಕೆಲಸ ಇದ್ದರೆ ಹೇಳಿ, ನಾನು ಎಲ್ಲಾ ಕೆಲಸ ಮಾಡುತ್ತೇನೆ. ನೀವು ಬದಲಾಗಿ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು. ಕಾವೇರಿ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಈ ಭೀಕರ ಚಳಿಯಲ್ಲಿ ದೊಡ್ಡ ದೊಡ್ಡ ಜನರು ತಮ್ಮ ಮನೆಯಿಂದ ಹೊರಗೆ ಬರಲು ಹೆದರುತ್ತಿರುವಾಗ ಇಷ್ಟು ಚಿಕ್ಕ ಮಗು ಕೆಲಸದ ಬದಲಿಗೆ ಊಟ ಕೇಳುತ್ತಿತ್ತು. ಅವನ ನಿರಪರಾಧಿತನ ಮತ್ತು ಅವನ ಮಾತಿನ ಸತ್ಯತೆಯು ಕಾವೇರಿಯ ಹೃದಯದಲ್ಲಿ ಒತ್ತಿಹಾಕಿದ್ದ ತಾಯಿತನವನ್ನು ಸಂಪೂರ್ಣವಾಗಿ ಕದಡಿಬಿಟ್ಟಿತು. ಅವರ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಅವರು ಒಂದು ಕ್ಷಣವೂ ಯೋಚಿಸದೆ ಆ ಮಗುವಿನ ತಣ್ಣನೆಯ ಕೈ ಹಿಡಿದು ತಕ್ಷಣ ಹೇಳಿದರು, ಒಳಗೆ ಬಾ ಮಗನೇ. ಮಗು ಒಂದು ಹೆಜ್ಜೆ ಹಿಂದೆ ಸರಿದು ಮುಜುಗರದಿಂದ ಹೇಳಿತು, ಇಲ್ಲ ಆಂಟಿ, ಮೊದಲು ನೀವು ನನಗೆ ಕೆಲಸ ಹೇಳಿ. ನಾನು ಮೊದಲು ಕೆಲಸ ಮಾಡುತ್ತೇನೆ, ಅದರ ನಂತರವೇ ಊಟ ಮಾಡುತ್ತೇನೆ. ನನ್ನ ಅಮ್ಮ ಹೇಳುತ್ತಿದ್ದರು, ಶ್ರಮವಿಲ್ಲದ ಊಟ ದೇಹಕ್ಕೆ ಒಳ್ಳೆಯದಲ್ಲ. ಇದನ್ನು ಕೇಳಿ ಕಾವೇರಿಯ ಹೃದಯ ತುಂಬಿ ಬಂತು. ಅವರು ಪ್ರೀತಿಯಿಂದ ಆ ಮಗುವಿನ ತಲೆಯ ಮೇಲೆ ಕೈ ಹಾಯಿಸಿ ಹೇಳಿದರು, ಮಗನೇ, ಮೊದಲು ಒಳಗೆ ಬಂದು ಬೆಂಕಿಯೇ ಹತ್ತಿರ ಕುಳಿತು ಸ್ವಲ್ಪ ಬೆಚ್ಚಗಾಗು. ಮೊದಲು ಊಟ ಮಾಡು, ನಂತರ ನಾವು ಕೆಲಸದ ಬಗ್ಗೆ ಮಾತಾಡೋಂ. ಅವರು ಅವನನ್ನು ಒಳಗೆ ಅಡಿಗೆ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಚಿಕ್ಕ ಅಂಗಿಟಿ ಹೊತ್ತಿ ಉರಿಯುತ್ತಿತ್ತು. ರಘುನಾಥ ಕೂಡ ದೂರ ನಿಂತು ಈ ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದರು. ಕಾವೇರಿ ಬೇಗನೆ ಗ್ಯಾಸ್ ಹಚ್ಚಿ ಬಿಸಿ ಬಿಸಿ ಪರೋಟಾಗಳನ್ನು ಬೇಯಿಸಲು ಆರಂಭಿಸಿದರು. ಜೊತೆಗೆ ರಾತ್ರಿಯ ಉಳಿದಿದ್ದ ಪಲ್ಯ ಮತ್ತು ಮನೆಯಲ್ಲೇ ತಯಾರಿಸಿದ ಸ್ವಲ್ಪ ಬೆಣ್ಣೆಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆ ಮಗುವಿನ ಮುಂದೆ ಇಟ್ಟರು. ಮಗು ಅಲ್ಲಿ ಅಂಗಿಠಿಯ ಹತ್ತಿರ ನೆಲದ ಮೇಲೆ ಪದ್ಮಾಸನದಲ್ಲಿ ಕುಳಿತು ತುಂಬಾ ಶಾಂತವಾಗಿ ಊಟ ಮಾಡಲು ಆರಂಭಿಸಿತು. ಅವನು ಪ್ರತಿಯೊಂದು ತುಂಡನ್ನೂ ತಿನ್ನುತ್ತಿದ್ದ ರೀತಿಯನ್ನು ನೋಡಿ ಅವನು ಊಟವನ್ನು ಪೂಜಿಸುತ್ತಿರುವಂತೆ ತೋರುತ್ತಿತ್ತು. ರಘುನಾಥ ನಿಧಾನವಾಗಿ ನಡೆದು ಅಡಿಗೆ ಮನೆಯ ಬಾಗಿಲಿನ ಬಳಿ ಬಂದು ನಿಂತರು. ಆ ಮಗುವನ್ನು ಊಟ ಮಾಡುತ್ತಿರುವುದನ್ನು ನೋಡಿ ಅವರಿಗೆ ಮತ್ತೆ ಮತ್ತೆ ತಮ್ಮ ಮಗ ಸಿದ್ಧಾರ್ಥನ ನೆನಪು ಬರುತ್ತಿತ್ತು. ಮಗು ಸಂಪೂರ್ಣ ಊಟ ಮುಗಿಸಿ ಚೆನ್ನಾಗಿ ಕೈ ಮುಖ ತೊಳೆದ ನಂತರ ಎದ್ದು ನಿಂತು ಕಾವೇರಿಯತ್ತ ನೋಡಿ ಹೇಳಿತು, ಆಂಟಿ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಊಟ ತುಂಬಾ ಚೆನ್ನಾಗಿತ್ತು. ಈಗ ನೀವು ನನಗೆ ಹೇಳಿ, ನಾನು ಯಾವ ಕೆಲಸ ಮಾಡಬೇಕು? ನಾನು ನಿಮ್ಮ ಪಾತ್ರೆಗಳನ್ನು ತೊಳೆಯಲೆಯಾ ಅಥವಾ ಹೊರಗಿನಿಂದ ಮರ ಕತ್ತರಿಸಿ ತರಲೆಯಾ? ನನಗೆ ಜಾಡು ಹಾಕುವುದು, ಪೊಚ ಹಾಕುವುದು ಬರುತ್ತದೆ. ಕಾವೇರಿ ತುಂಬಾ ಮೃದುವಾಗಿ ಅವನನ್ನು ತಮ್ಮ ಹತ್ತಿರದ ಸ್ಟೂಲ್ ಮೇಲೆ ಕೂರಿಸಿ ಕೇಳಿದರು, ಮಗನೇ, ನಿನ್ನ ಹೆಸರು ಏನು? ಮತ್ತು ನೀನು ಈ ಹಿಮಾವೃತ ಹವಾಮಾನದಲ್ಲಿ ಎಲ್ಲಿಂದ ಬಂದೆ? ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಮಗುವಿನ ಕಣ್ಣುಗಳು ಕೆಳಗೆ ತಗ್ಗಿದವು. ಅವನ ನಿರಪರಾಧ ಮುಖ ದುಃಖದಿಂದ ತುಂಬಿತು. ಅವನು ತುಂಬಾ ನಿಧಾನವಾದ ಧ್ವನಿಯಲ್ಲಿ ಹೇಳಲು ಆರಂಭಿಸಿದನು, ನನ್ನ ಹೆಸರು ರಾಧವ. ನಾನು ಇಲ್ಲಿಂದ ತುಂಬಾ ದೂರಾದ ಕಿನ್ನೌರ್ನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆ. ನನ್ನ ಅಮ್ಮ ಅಪ್ಪ ಅಲ್ಲಿ ಇರುವ ಒಂದು ದೊಡ್ಡ ಸೇಬಿನ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ನಾವು ತುಂಬಾ ಬಡವರಾಗಿದ್ದೆವು, ಆದರೆ ನಾವು ಒಟ್ಟಿಗೆ ತುಂಬಾ ಸಂತೋಷವಾಗಿದ್ದೆವು. ಆದರೆ ಒಂದು ದಿನ ರಾತ್ರಿ ತುಂಬಾ ಭಾರೀ ಮಳೆ ಬಂತು ಮತ್ತು ಬೆಟ್ಟ ಕುಸಿದು ಬಿಟ್ಟಿತು. ನಮ್ಮ ಗ್ರಾಮದ ಮೇಲೆ ದೊಡ್ಡ ಭೂಕುಸಿತವಾಯಿತು. ನನ್ನ ಅಮ್ಮ ಅಪ್ಪ ಅದೇ ಮಣ್ಣಿನಡಿಯಲ್ಲಿ ಸಿಲುಕಿ ದೇವರ ಬಳಿಗೆ ಹೋಗಿಬಿಟ್ಟರು. ಅದರ ನಂತರ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡರು. ಆದರೆ ಅವರು ನನ್ನನ್ನು ಸ್ವಲ್ಪವೂ ಪ್ರೀತಿಸುತ್ತಿರಲಿಲ್ಲ. ಅವರು ನನ್ನಿಂದ ಪ್ರಾಣಿಗಳಂತೆ ಕೆಲಸ ಮಾಡಿಸುತ್ತಿದ್ದರು ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ಕಡ್ಡಿಗಳಿಂದ ಹೊಡೆಯುತ್ತಿದ್ದರು. ಅವರು ನನ್ನ ಓದನ್ನು ನಿಲ್ಲಿಸಿದರು. ನಾನು ಓದಲು ಬಯಸುತ್ತಿದ್ದೆ. ನನಗೆ ದಿನಪೂರ್ತಿ ಹೊಡೆತ ತಿನ್ನಿ ಒಂದು ರೊಟ್ಟಿ ಮಾತ್ರ ಸಿಗುತ್ತದೆ ಎಂದು ಅನಿಸಿದಾಗ ನಾನು ಯೋಚಿಸಿದೆ, ಏಕೆ ಬೇರೆ ಯಾರಾದರೂ ಮನೆಯಲ್ಲಿ ಕೆಲಸ ಮಾಡಬಾರದು ಎಂದು. ಕನಿಷ್ಠ ಅಲ್ಲಿ ಯಾರೂ ನನ್ನನ್ನು ಹೊಡೆಯುವುದಿಲ್ಲ. ಅದಕ್ಕಾಗಿ ನಾನು ಹೇಗೋ ಒಂದು ಟ್ರಕ್ಗೆ ಹತ್ತಿ ಇಲ್ಲಿ ಶಿಮ್ಲಾಕ್ಕೆ ಬಂದೆ. ಅವನ ನಿರಪರಾಧ ಕಣ್ಣುಗಳಲ್ಲಿ ಇಷ್ಟು ಆಳವಾದ ನೋವು ಇತ್ತು. ಅದನ್ನು ನೋಡಿ ಯಾವ ಕಲ್ಲಿನ ಹೃದಯದ ಮನುಷ್ಯನಾದರೂ ಅಳುತ್ತಾನೆ. ಕಾವೇರಿ ಮತ್ತು ರಘುನಾಥ ಒಬ್ಬರನ್ನೊಬ್ಬರೂ ನೋಡಿಕೊಂಡರು. ಅವರಿಬ್ಬರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಮತ್ತು ಹೃದಯಗಳಲ್ಲಿ ಒಂದೇ ಒಂದು ಯೋಚನೆ ನಡೆಯುತ್ತಿತ್ತು. ಬಹುಶಃ ದೇವರು ಅವರ ಮಾತು ಕೇಳಿ ಅವರ ಜೀವನಕ್ಕೆ ಈ ಮಗುವನ್ನು ಉತ್ತರವಾಗಿ ಕಳುಹಿಸಿದ್ದಾನೆ. ಆಗಲೇ ರಾಧವ ತುಂಬಾ ನಿರೀಕ್ಷೆಯಿಂದ ಕೇಳಿದ, ಆಂಟಿ, ನಾನು ನಾಳೆಯೂ ಇಲ್ಲಿ ಬರಬಹುದಾ? ನಾನು ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ. ಬದಲಿಗೆ ನೀವು ನನಗೆ ಒಮ್ಮೆ ಊಟ ಕೊಟ್ಟರೆ ಸಾಕು. ಅವನ ಕಣ್ಣುಗಳಲ್ಲಿ ಹೇಳದ ಒಂದು ಪ್ರಾರ್ಥನೆ ಇತ್ತು. ಕಾವೇರಿಗೆ ಇನ್ನೂ ತಡೆಯಲಾಗಲಿಲ್ಲ. ಅವಳು ಮೊಣಕಾಲಿನ ಮೇಲೆ ನೆಲಕ್ಕೆ ಕುಳಿತು ರಾಧವನನ್ನು ತನ್ನ ಎದೆಯೊಡನೆ ಅಪ್ಪಿಕೊಂಡಳು. ಅವಳು ಅಳುತ್ತಾ ನಗುತ್ತಾ ಹೇಳಿದಳು, ಮಗನೇ, ಇಂದಿನಿಂದ ಈ ಮನೆ ನಿನ್ನದೇ. ಇನ್ನು ಮುಂದೆ ನಿನಗೆ ಹಸಿದ ಹೊಟ್ಟೆಯಲ್ಲಿ ಮಲಗಬೇಕಾಗುವುದಿಲ್ಲ ಮತ್ತು ಕೆಲಸದ ಬದಲಿಗೆ ರೊಟ್ಟಿ ಕೇಳಬೇಕಾಗುವುದಿಲ್ಲ.
ರಘುನಾಥ ಕೂಡ ಮುಂದೆ ಬಂದು ರಾಧವನ ತಲೆಯ ಮೇಲೆ ಪ್ರೀತಿಯಿಂದ ಕೈಹಾಕುತ್ತಾ ಹೇಳಿದರು, ಹೌದು ರಾಧವ, ಈ ಮನೆಯಲ್ಲಿ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡುತ್ತೇವೆ. ಆದರೆ ಈಗ ನಿನ್ನ ನಿಜವಾದ ಜವಾಬ್ದಾರಿ ಓದುವುದಷ್ಟೇ. ಓದಿಲ್ಲದೆ ಯಾರೂ ದೊಡ್ಡವರಾಗಲು ಸಾಧ್ಯವಿಲ್ಲ. ರಾಧವ ಆಶ್ಚರ್ಯದಿಂದ ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನು ತೆರೆದು ಕೇಳಿದ, ನಿಜವಾಗಿಯೂ ಅಂಕಲ್, ನನಗೆ ಮತ್ತೆ ಓದಲು ಸಿಗುತ್ತದೆಯಾ? ನನ್ನ ಅಮ್ಮ ಅಪ್ಪ ಕೂಡ ಯಾವಾಗಲೂ ಇದೇ ಹೇಳುತ್ತಿದ್ದರು, ಓದಿನಿಂದಲೇ ನಮ್ಮ ಬಡತನ ದೂರವಾಗುತ್ತದೆ ಎಂದು. ಆದರೆ ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ಎಲ್ಲಾ ಪುಸ್ತಕಗಳನ್ನು ಬೆಂಕಿಗೆ ಹಾಕಿಬಿಟ್ಟರು. ಇದನ್ನು ಕೇಳಿ ರಘುನಾಥನ ಹೃದಯ ನೋವಿನಿಂದ ಕಂಗಾಲಾಯಿತು. ಕಾವೇರಿ ರಾಧವನ ನೆತ್ತಿಗೆ ಮುತ್ತಿಟ್ಟು ಹೇಳಿದಳು, ಇನ್ನು ನಿನ್ನ ಪುಸ್ತಕಗಳನ್ನು ಯಾರೂ ಕಸಿದುಕೊಳ್ಳುವುದಿಲ್ಲ. ನೀನು ತುಂಬಾ ಓದುತ್ತೀಯ ಮತ್ತು ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತೀಯ. ಆದರೆ ರಾಧವ ಇನ್ನೂ ಹಿಂಜರಿಯುತ್ತಿದ್ದ. ಅವನು ಹೇಳಿದ, ಆಂಟಿ, ನಾನು ಕೆಲಸ ಮಾಡದೆ ಉಚಿತವಾಗಿ ರೊಟ್ಟಿ ತಿನ್ನಲು ಸಾಧ್ಯವಿಲ್ಲ. ಒಬ್ಬ ಒಳ್ಳೆಯ ಬಾಬುಜಿ ನನಗೆ ಹೇಳಿದ್ದರು, ಯಾರು ಪರಿಶ್ರಮವಿಲ್ಲದೆ ಕೇಳುತ್ತಾರೆ ಅವರು ಭಿಕ್ಷುಕ. ನಾನು ಭಿಕ್ಷುಕನಾಗಲು ಬಯಸುವುದಿಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಧವನ ಇಷ್ಟು ದೊಡ್ಡ ಮತ್ತು ಬುದ್ಧಿವಂತ ಮಾತುಗಳನ್ನು ಕೇಳಿ ರಘುನಾಥ ಆಶ್ಚರ್ಯಗೊಂಡರು. ಅವರಿಗೆ ಈ ಮಗು ಸಾಮಾನ್ಯ ಮಗು ಅಲ್ಲವೆಂದು ಅನಿಸಿತು. ಇದರೊಳಗೆ ತುಂಬಾ ಸತ್ಯವಂತ ಮತ್ತು ಬಲಿಷ್ಠ ಮನುಷ್ಯ ಅಡಗಿದ್ದಾನೆ. ಅದೇ ಸಮಯದಲ್ಲಿ ಕಾವೇರಿ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ಅವಳು ಹೇಳಿದಳು, ಸರಿ ರಾಧವ, ನೀನು ಉಚಿತವಾಗಿ ತಿನ್ನುವುದಿಲ್ಲ. ನಾನು ನಿನಗೆ ಪ್ರತಿದಿನ ಕೆಲಸ ಕೊಡುತ್ತೇನೆ. ನೀನು ಬೆಳಿಗ್ಗೆ ಎದ್ದು ನಿನ್ನ ಹಾಸಿಗೆಯನ್ನು ಸರಿಪಡಿಸಬೇಕು. ಸ್ನಾನ ಮಾಡಿದ ನಂತರ ನಿನ್ನ ಪುಸ್ತಕಗಳನ್ನು ಸರಿಯಾದ ಜಾಗದಲ್ಲಿ ಇಡಬೇಕು. ಮತ್ತು ಹಿಮ ಕಡಿಮೆಯಾದಾಗ ಹೊರಗಿನ ತೋಟದಲ್ಲಿ ಗುಲಾಬಿ ಗಿಡಗಳನ್ನು ನೋಡಿಕೊಳ್ಳಬೇಕು. ನೀನು ಈ ಕೆಲಸ ಮಾಡಬಲ್ಲೆಯಾ? ರಾಧವನ ಮುಖದಲ್ಲಿ ಒಂದು ದೊಡ್ಡ ಮತ್ತು ನಿಜವಾದ ನಗು ಮೂಡಿತು. ಅವನು ತಕ್ಷಣ ತಲೆಯಾಡಿಸಿ ಒಪ್ಪಿಕೊಂಡ. ಸಂಜೆ ಆಗುತ್ತಿದ್ದಂತೆ ಕಾವೇರಿ ಸಿದ್ಧಾರ್ಥನ ಕೆಲವು ಸ್ವಚ್ಛ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಅಲಮಾರಿಯಿಂದ ತೆಗೆದಳು. ಅವಳಿಗೆ ತುಂಬಾ ಧೈರ್ಯವನ್ನು ಕೂಡಿಸಿಕೊಳ್ಳಬೇಕಾಯಿತು. ಆದರೆ ಅವಳು ಆ ಬಟ್ಟೆಗಳನ್ನು ರಾಧವನಿಗೆ ಕೊಟ್ಟಳು. ರಾಧವ ಸ್ನಾನ ಮಾಡಿ ಆ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಹೊರಗೆ ಬಂದಾಗ ಅವನು ಮರುಮರು ಹಾಲ್ನಲ್ಲಿ ಇದ್ದ ದೊಡ್ಡ ಕನ್ನಡಿಯಲ್ಲಿ ತನ್ನನ್ನೇ ನೋಡುತ್ತಿದ್ದ. ಇಂದು ಅವನ ಮುಖದಲ್ಲಿ ಅಸಹಾಯಕತೆ ಇರಲಿಲ್ಲ, ಬದಲಿಗೆ ಒಂದು ವಿಚಿತ್ರ ಆತ್ಮಗೌರವ ಕಾಣಿಸುತ್ತಿತ್ತು. ರಘುನಾಥ ಅವನನ್ನು ಹತ್ತಿರಕ್ಕೆ ಕರೆದು ಹೇಳಿದರು, ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾ. ನಾವು ನಿನ್ನನ್ನು ಶಿಮ್ಲಾದ ಅತ್ಯುತ್ತಮ ಶಾಲೆಯಲ್ಲಿ ಸೇರಿಸಲು ಹೋಗುತ್ತೇವೆ. ರಾಧವನ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿದು ಬಂತು. ಮುಂದಿನ ದಿನ ಸೂರ್ಯೋದಯವಾದಾಗ ರಘುನಾಥ ಅವನನ್ನು ಕರೆದುಕೊಂಡು ಬೆಟ್ಟಗಳ ಮಧ್ಯೆ ಇರುವ ಒಂದು ಬಹಳ ಅದ್ಭುತ ಮತ್ತು ಹಳೆಯ ಬ್ರಿಟಿಷ್ ಕಾಲದ ಶಾಲೆಗೆ ಹೋದರು. ಅಲ್ಲಿನ ಪ್ರಿನ್ಸಿಪಲ್ ಮೊದಲಿಗೆ ಸ್ವಲ್ಪ ಹಿಂಜರಿದರು. ಆದರೆ ರಘುನಾಥನ ಪರಿಚಯ ಮತ್ತು ರಾಧವನ ಒಂದು ಚಿಕ್ಕ ಪರೀಕ್ಷೆಯ ನಂತರ ಅವರು ಅವನಿಗೆ ಪ್ರವೇಶ ನೀಡಿದರು. ರಾಧವ ಮೊದಲ ಬಾರಿಗೆ ತರಗತಿಗೆ ಹೋದಾಗ ತುಂಬಾ ಭಯಪಟ್ಟಿದ್ದ. ಅವನ ಭಾಷೆಯಲ್ಲಿ ಬೆಟ್ಟದ ಪ್ರಾದೇಶಿಕ ಉಚ್ಚಾರಣೆ ಕಾಣಿಸುತ್ತಿತ್ತು ಮತ್ತು ಅವನಿಗೆ ಇಂಗ್ಲಿಷ್ ಬರುವುದೇ ಇಲ್ಲ. ತರಗತಿಯ ಕೆಲವು ಶ್ರೀಮಂತ ಮಕ್ಕಳು ಅವನ ಸರಳತೆ ಮತ್ತು ಅವನ ಮಾತಿನ ಶೈಲಿಯನ್ನು ಹಾಸ್ಯ ಮಾಡತೊಡಗಿದರು. ಅವರು ನಗುತ್ತಿದ್ದರು ಮತ್ತು ರಾಧವನಿಗೆ ತುಂಬಾ ಬೇಸರವಾಗುತ್ತಿತ್ತು. ಆದರೆ ಅವನು ಏನೂ ಮಾತನಾಡಲಿಲ್ಲ. ಅವನು ಮೌನವಾಗಿ ತನ್ನ ಜಾಗದಲ್ಲಿ ಕುಳಿತು ಪುಸ್ತಕಗಳನ್ನು ತೆರೆದುಕೊಳ್ಳುತ್ತಿದ್ದ. ನಿಧಾನವಾಗಿ ರಾಧವ ತನ್ನ ಸಂಪೂರ್ಣ ಶಕ್ತಿಯನ್ನು ಓದಿನಲ್ಲಿ ಹಾಕಿದ. ಅವನು ಅಕ್ಷರಗಳ ಲೋಕದಲ್ಲಿ ಅಷ್ಟು ಮುಳುಗಿದ, ಹೊರಗಿನ ಶಬ್ದಗಳನ್ನು ಕೇಳುವುದನ್ನೇ ನಿಲ್ಲಿಸಿದ. ಮನೆಗೆ ಹಿಂತಿರುಗಿ ಅವನು ದೇವದಾರು ಮ್ಯಾನರ್ನ ಶಾಂತ ಕೊಠಡಿಗಳಲ್ಲಿ ಹಳೆಯ ದೀಪದ ಬೆಳಕಿನಲ್ಲಿ ರಾತ್ರಿ ತಡವರೆಗೆ ಓದುತ್ತಿದ್ದ. ಮಧ್ಯಾಹ್ನದ ಟಿಫಿನ್ ಸಮಯದಲ್ಲಿ ಅವನು ತನ್ನ ಡಬ್ಬಿಯನ್ನು ತೆರೆದಾಗ ಅದರಲ್ಲಿ ಕಾವೇರಿಯ ಕೈಯಿಂದ ಮಾಡಿದ ರುಚಿಕರವಾದ ಊಟ ಇರುತ್ತಿತ್ತು. ಹತ್ತಿರ ಕುಳಿತಿದ್ದ ಒಂದು ಮಗು ಒಂದು ದಿನ ಹೇಳಿತು, ವಾಯಾರ್, ನಿನ್ನ ಮಮ್ಮಿ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಾರೆ. ಇದನ್ನು ಕೇಳಿ ರಾಧವನ ಹೃದಯದಲ್ಲಿ ಒಂದು ತುಂಬಾ ಸಿಹಿಯಾದ ಭಾವನೆ ಮೂಡಿತು. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಹೌದು, ನನಗೂ ಮಮ್ಮಿ ಇದ್ದಾಳೆ. ಸಂಜೆ ಮನೆಗೆ ಹಿಂತಿರುಗಿದಾಗ ಅವನು ದಿನಪೂರ್ತಿ ನಡೆದ ಕತೆಯನ್ನು ತುಂಬಾ ಉತ್ಸಾಹದಿಂದ ಕಾವೇರಿ ಮತ್ತು ರಘುನಾಥರಿಗೆ ಹೇಳುತ್ತಿದ್ದ. ಅವನು ಹೇಳುತ್ತಿದ್ದ, ಶಿಕ್ಷಕರು ಹೇಗೆ ಅವನನ್ನು ಹೊಗಳಿದರು ಮತ್ತು ಅವನು ಹೇಗೆ ಹೊಸ ಸ್ನೇಹಿತನನ್ನು ಮಾಡಿಕೊಂಡನು ಎಂದು. ರಘುನಾಥ ದೂರದಿಂದ ಅವನು ಮಾತನಾಡುವುದನ್ನು ನೋಡುತ್ತಾ ಕಾವೇರಿಗೆ ಹೇಳುತ್ತಿದ್ದರು, ನೋಡು ಕಾವೇರಿ, ಇದೇ ನಮ್ಮ ನಿಜವಾದ ಸಂಪಾದನೆ. ಈ ಮಗುವಿನ ಸಂತೋಷ ನಮ್ಮ ಮನೆಯನ್ನು ಮತ್ತೆ ಜೀವಂತಗೊಳಿಸಿದೆ. ಕಾವೇರಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಇರುತ್ತಿತ್ತು. ಆ ರಾತ್ರಿ ರಾಧವ ಮಲಗಲು ಹೋಗುತ್ತಿದ್ದಾಗ ಅವನು ಕಾವೇರಿಯನ್ನು ಹತ್ತಿರಕ್ಕೆ ಕರೆದ. ಅವನು ತುಂಬಾ ನಿಧಾನವಾದ ಧ್ವನಿಯಲ್ಲಿ ಹಿಂಜರಿಯುತ್ತಾ ಹೇಳಿದ, ಆಂಟಿ, ನಾನು ನಿಮಗೆ ಅಮ್ಮ ಎಂದು ಕರೆಯಬಹುದಾ? ಕಾವೇರಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಮತ್ತು ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇತ್ತು. ಅವಳು ಹೇಳಿದಳು, ಮಗನೇ, ಇನ್ನು ನೀನು ನಮಗೆ ಅಮ್ಮ ಮತ್ತು ಅಪ್ಪ ಎಂದು ಕರೆಯಬೇಕು. ಅದೇ ನಮ್ಮ ದೊಡ್ಡ ಗೌರವ. ಆದರೆ ರಾಧವ ಮತ್ತು ಆ ಕುಟುಂಬದ ಜೀವನದ ಈ ಹೊಸ ಆರಂಭ ಅಷ್ಟು ಸುಲಭವಾಗಿರಲಿಲ್ಲ. ಸಮಾಜ ಮತ್ತು ಜಗತ್ತು ಯಾವಾಗಲೂ ಯಾರಾದರೂ ಸಂತೋಷವನ್ನು ನೋಡಿ ಸಂತೋಷಪಡುವುದಿಲ್ಲ. ಶಿಮ್ಲಾದ ಉನ್ನತ ಸಮಾಜ ಮತ್ತು ಅವರ ಸಂಬಂಧಿಕರು ಗುಸುಗುಸು ಮಾತನಾಡಲು ಆರಂಭಿಸಿದರು. ಪಾರ್ಟಿಗಳಲ್ಲಿ ಒಂದೇ ಒಂದು ಚರ್ಚೆ ನಡೆಯುತ್ತಿತ್ತು. ಜನರು ಹೇಳುತ್ತಿದ್ದರು, ನೋಡಿ, ರಘುನಾಥನಿಗೆ ಎಷ್ಟು ದೊಡ್ಡ ಸೇಬಿನ ಸಾಮ್ರಾಜ್ಯ ಇದೆ, ಆದರೆ ತನ್ನದೇ ರಕ್ತದ ಸಂಬಂಧ ಉಳಿಯಲಿಲ್ಲ ಎಂದು ಯಾವುದೋ ಹಳ್ಳಿಯಿಂದ ಒಂದು ಅನಾಥನನ್ನು ಕರೆತಂದಿದ್ದಾರೆ. ಅಯ್ಯೋ, ಒಳ್ಳೆಯ ಕುಟುಂಬದ ಮಗುವನ್ನು ದತ್ತು ತೆಗೆದುಕೊಳ್ಳಬಹುದಿತ್ತಲ್ಲ. ಈ ರಸ್ತೆ ಬದಿ ಮಗು ನಾಳೆ ಇವರಿಗೆ ಏನು ಸಂಬಂಧವಾಗುತ್ತದೆ? ಮುಂದೆ ಏನು ಮಾಡುತ್ತಾನೋ ಗೊತ್ತಿಲ್ಲ. ಈ ಮಾತುಗಳು ಹಾರಿಹೋಗಿ ರಘುನಾಥ ಮತ್ತು ಕಾವೇರಿಯ ಕಿವಿಗೂ ತಲುಪುತ್ತಿದ್ದವು. ಆದರೆ ಅವರು ಇಬ್ಬರೂ ಕೇವಲ ನಗುತ್ತಿದ್ದರು. ಅವರು ಜಗತ್ತಿನ ಮಾತುಗಳಿಗೆ ಗಮನ ಕೊಡಬಾರದೆಂದು ತೀರ್ಮಾನಿಸಿದ್ದರು. ಇತ್ತರಾದವ ಶಾಲೆಯ ಒದಿಗೆ ತನ್ನನ್ನು ಸಂಪೂರ್ಣವಾಗಿ ಹೊಂದಿಸಿಕೊಳ್ಳಲು ಆರಂಭಿಸಿದ್ದ. ಆರಂಭದಲ್ಲಿ ಅವನಿಗೆ ತುಂಬಾ ಕಷ್ಟಗಳು ಬಂದವು. ಅವನು ಅನೇಕ ಬಾರಿ ತನ್ನ ಪುಸ್ತಕದಲ್ಲಿ ಪದಗಳನ್ನು ತಪ್ಪಾಗಿ ಬರೆಯುತ್ತಿದ್ದ.
ಅವನಿಗೆ ಗಣಿತದ ಪ್ರಶ್ನೆಗಳು ಏನೂ ಅರ್ಥವಾಗುತ್ತಿರಲಿಲ್ಲ. ಶಿಕ್ಷಕರು ಅವನನ್ನು ಪ್ರಶ್ನಿಸಿದಾಗ ಅವನು ಗಾಬರಿಗೊಳ್ಳುತ್ತಿದ್ದ. ತರಗತಿಯ ಕೆಲವು ಶರಾರತಿ ಮಕ್ಕಳು ಜೋರಾಗಿ ನಗುತ್ತಾ ಹೇಳುತ್ತಿದ್ದರು, ಇವನು ಹಳ್ಳಿಗ. ಇದಕ್ಕೆ ಓದು ಬರಹ ಏನು ಗೊತ್ತು? ಇದನ್ನು ಕೇಳಿ ರಾಧವನ ಚಿಕ್ಕ ಹೃದಯ ತುಂಬಾ ನೋವು ಪಡುವುದಿತ್ತು. ಆದರೆ ಅವನು ಅಳುತ್ತಿರಲಿಲ್ಲ. ಅವನು ಮೌನವಾಗಿರುತ್ತಿದ್ದ ಮತ್ತು ತನ್ನ ಕಣ್ಣೀರುಗಳನ್ನು ಒಳಗೆ ನುಂಗಿಕೊಳ್ಳುತ್ತಿದ್ದ. ರಾತ್ರಿ ಎಲ್ಲರೂ ಮಲಗಿದಾಗ ರಾಧವ ತನ್ನ ಟೇಬಲ್ ಲ್ಯಾಂಪ್ ಹಚ್ಚಿಕೊಂಡು ಬಹಳ ಹೊತ್ತಿನವರೆಗೆ ಓದುತ್ತಿದ್ದ. ಕಾವೇರಿ ಆಗಾಗ ಅವನ ಬಳಿಗೆ ಬಂದು ಕುಳಿತುಕೊಳ್ಳುತ್ತಿದ್ದಳು. ಅವಳು ಅವನಿಗೆ ಇತಿಹಾಸದ ಕತೆಗಳನ್ನು ಯಾವುದೋ ರೋಚಕ ಕತೆಯಂತೆ ಹೇಳಿಕೊಡುತ್ತಿದ್ದಳು. ರಘುನಾಥ ತಮ್ಮ ಆಫೀಸ್ ಕೆಲಸವನ್ನು ಬಿಟ್ಟು ರಾಧವನಿಗೆ ಗಣಿತದ ಪ್ರಶ್ನೆಗಳನ್ನು ಆಟದ ರೀತಿಯಲ್ಲಿ ಅರ್ಥಮಾಡಿಕೊಡುತ್ತಿದ್ದರು. ಅವರಿಬ್ಬರ ಪರಿಶ್ರಮ ಮತ್ತು ರಾಧವನ ಒಲವು ಪರಿಣಾಮ ತೋರಿಸಲು ಆರಂಭಿಸಿತು. ನಿಧಾನವಾಗಿ ರಾಧವನ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಮರಳಿ ಬಂತು. ಸುಮಾರು 3 ತಿಂಗಳ ನಂತರ ಶಾಲೆಯಲ್ಲಿ ಒಂದು ದೊಡ್ಡ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಯಿತು. ಅದರ ವಿಷಯ ನನ್ನ ತಾಯಿ ತಂದೆ ಆಗಿತ್ತು. ಎಲ್ಲಾ ಮಕ್ಕಳು ಬಹಳ ಚೆನ್ನಾದ ವಿಷಯಗಳನ್ನು ಬರೆದರು. ರಾಧವ ತನ್ನ ಕಾಪಿಯನ್ನು ತೆಗೆದುಕೊಂಡು ತನ್ನ ಹೃದಯದ ಎಲ್ಲ ಭಾವನೆಗಳನ್ನು ಆ ಕಾಗದದ ಮೇಲೆ ಸುರಿದನು. ಫಲಿತಾಂಶ ಬಂದಾಗ ರಾಧವನ ಪ್ರಬಂಧವನ್ನು ಸಂಪೂರ್ಣ ಶಾಲೆಯಲ್ಲಿ ಮೊದಲ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು. ಅವನನ್ನು ಶಾಲೆಯ ದೊಡ್ಡ ವೇದಿಕೆಯ ಮೇಲೆ ಕರೆಯಲಾಯಿತು. ಅಲ್ಲಿ ರಘುನಾಥ ಮತ್ತು ಕಾವೇರಿಯೂ ಇದ್ದರು. ರಾಧವ ಮೈಕ್ನಲ್ಲಿ ತನ್ನ ಪ್ರಬಂಧವನ್ನು ಓದಿದಾಗ ಸಂಪೂರ್ಣ ಸಭಾಂಗಣದಲ್ಲಿ ನಿಶ್ಶಬ್ದ ಆವರಿಸಿತು. ಜನರ ಕಣ್ಣುಗಳು ತೇವಗೊಂಡವು ಮತ್ತು ನಂತರ ಅಲ್ಲಿ ಇದ್ದ ಪ್ರತಿಯೊಬ್ಬರೂ ಎದ್ದು ನಿಂತು ಅಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದರು ಎಂದು ಸಂಪೂರ್ಣ ಹಾಲ್ಮೊಳಗಿತು. ರಾಧವನಿಗೆ ಒಂದು ದೊಡ್ಡ ಹೊಳೆಯುವ ಟ್ರೋಫಿ ನೀಡಲಾಯಿತು. ಸಂಜೆ ಅವನು ಮನೆಗೆ ಹಿಂದಿರುಗಿದಾಗ ಆ ಟ್ರೋಫಿಯನ್ನು ತನ್ನ ಕೊಠಡಿಯಲ್ಲಿ ಇರಿಸಲಿಲ್ಲ. ಅವನು ನೇರವಾಗಿ ಹಾಲ್ಗೆ ಹೋಗಿ ಆ ಟ್ರೋಫಿಯನ್ನು ರಘುನಾಥ ಮತ್ತು ಕಾವೇರಿಯ ಕಾಲುಗಳ ಮುಂದೆ ಇಟ್ಟನು. ಅವನು ಕೈಜೋಡಿಸಿ ಹೇಳಿದನು, ಅಪ್ಪ ಅಮ್ಮ, ಈ ಗೆಲುವು ನನ್ನದು ಅಲ್ಲ, ಇದು ನಿಮ್ಮ ಗೆಲುವು. ನೀವು ನನಗೆ ಮತ್ತೆ ಬದುಕುವುದನ್ನು ಕಲಿಸಿದ್ದೀರಿ. ಕಾವೇರಿ ಅವನನ್ನು ನೆಲದಿಂದ ಎಬ್ಬಿಸಿ ತನ್ನ ಹೃದಯಕ್ಕೆ ಹತ್ತಿರ ಹಿಡಿದುಕೊಂಡಳು. ರಘುನಾಥನ ಮುಖದಲ್ಲಿ ಆ ದಿನ ಒಂದು ಅಂತ ಗರ್ವ ಇತ್ತು. ಅದು ಬಹುಶಃ ಯಾವ ರಾಜನಿಗೂ ತನ್ನ ಖಜಾನೆಯನ್ನು ನೋಡಿ ಸಿಗದೇ ಇರಬಹುದು. ಆ ದಿನ ಆ ದೇವದಾರು ಮ್ಯಾನರ್ನಲ್ಲಿ ಬಹಳ ಸಮಯದ ನಂತರ ಭಾರೀ ನಗು ಮತ್ತು ಸಂತೋಷದ ಪ್ರತಿಧ್ವನಿ ಕೇಳಿಸಿತು. ಎಲ್ಲವೂ ತುಂಬಾ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಆಗಲೇ ಅವರ ಜೀವನಕ್ಕೆ ಒಂದು ಹಳೆಯ ಬಿರುಗಾಳಿ ಮತ್ತೆ ಮರಳಿ ಬಂತು. ರಾಧವನನ್ನು ಬಾಲ್ಯದಲ್ಲಿ ಹೊಡೆದು ಕಿರುಕುಳ ನೀಡಿದ್ದ ಆ ಚಿಕ್ಕಪ್ಪ ಚಿಕ್ಕಮ್ಮರಿಗೆ ಈ ಸುದ್ದಿ ತಲುಪಿತು. ಈಗ ರಾಧವ ಶಿಮ್ಲಾದ ಒಬ್ಬ ದೊಡ್ಡ ಕೋಟ್ಯಧಿಪತಿಯ ದತ್ತು ಮಗನಾಗಿದ್ದಾನೆ ಎಂದು. ಅವರ ಮನಸ್ಸಿನಲ್ಲಿ ಲೋಭದ ಕೆಟ್ಟ ಹುಳು ಹರಿಯತೊಡಗಿತು. ಅವರು ಯೋಚಿಸಿದರು, ರಾಧವನನ್ನು ಮತ್ತೆ ತಮ್ಮ ಬಳಿ ಕರೆತಂದರೆ ಆ ಶ್ರೀಮಂತ ಕುಟುಂಬದಿಂದ ಬಹಳಷ್ಟು ಹಣ ಕಸಿದುಕೊಳ್ಳಬಹುದು ಎಂದು. ಒಂದು ದಿನ ರಾಧವನ ಚಿಕ್ಕಪ್ಪ ಆಕಸ್ಮಿಕವಾಗಿ ಶಿಮ್ಲಾಕ್ಕೆ ಬಂದನು. ಅವನು ದೇವದಾರು ಮ್ಯಾನರ್ ಹೊರಗೆ ಬಂದು ಕಾವಲುಗಾರನೊಂದಿಗೆ ಜಗಳ ಮಾಡಲು ಆರಂಭಿಸಿದನು. ಈ ಸುದ್ದಿ ರಾಧವನಿಗೆ ತಲುಪಿದಾಗ ಅವನ ಹೃದಯ ಭಾರಿಯಾಗಿ ನಡುಗಿತು. ಬಾಲ್ಯದ ಎಲ್ಲಾ ಭಯಾನಕ ಕ್ಷಣಗಳು ಅವನ ಕಣ್ಣ ಮುಂದೆ ತಿರುಗಾಡತೊಡಗಿದವು. ಆ ರಾತ್ರಿ ಊಟದ ಮೇಜಿನ ಬಳಿ ರಾಧವ ಏನೂ ತಿನ್ನಲಿಲ್ಲ. ಅವನು ತುಂಬಾ ಭಯಗೊಂಡಿದ್ದನು. ಕೊನೆಗೆ ಕಂಪಿಸುವ ಧ್ವನಿಯಲ್ಲಿ ಹೇಳಿದನು, ಅಮ್ಮ, ಇಂದು ಹೊರಗೆ ಚಿಕ್ಕಪ್ಪ ಬಂದಿದ್ದಾರೆ ಅನ್ನೋ ಸುದ್ದಿ ಕೇಳಿದೆ. ಅವರು ನನ್ನನ್ನು ಬಲವಂತವಾಗಿ ತಮ್ಮ ಜೊತೆ ಕರೆದುಕೊಂಡು ಹೋಗಲು ಯತ್ನಿಸಿದರೆ ನಾನು ಏನು ಮಾಡಲಿ? ಅಮ್ಮ, ನಾನು ನಿಮಗಿಂತ ಎಂದಿಗೂ ದೂರವಾಗಲು ಬಯಸುವುದಿಲ್ಲ. ನಾನು ಈ ಕಂದಕಕ್ಕೆ ಹಾರಿಬಿಡುತ್ತೇನೆ, ಆದರೆ ಅವರ ಜೊತೆ ಹೋಗುವುದಿಲ್ಲ. ರಘುನಾಥ ತಮ್ಮ ಕುರ್ಚಿಯಿಂದ ಎದ್ದು ರಾಧವನ ಭುಜದ ಮೇಲೆ ಕೈ ಇಟ್ಟು ತುಂಬಾ ಗಟ್ಟಿಯಾದರೂ ಪ್ರೀತಿಯ ಧ್ವನಿಯಲ್ಲಿ ಹೇಳಿದರು, ರಾಧವ, ನೀನು ನಮ್ಮ ಮಗ. ಈ ಜಗತ್ತಿನ ಯಾವ ಶಕ್ತಿಯೂ ನಿನ್ನನ್ನು ನಮ್ಮಿಂದ ಬೇರ್ಪಡಿಸಲಾರದು. ಯಾರಿಂದಲೂ ಹೆದರಬೇಡ. ನಾನು ನಿನ್ನ ಮುಂದೆ ಕವಚದಂತೆ ನಿಂತಿದ್ದೇನೆ. ಮುಂದಿನ ದಿನ ಚಿಕ್ಕಪ್ಪ ಮನೆ ಬಾಗಿಲಿಗೆ ಬಂದು ಸುಳ್ಳು ಕಣ್ಣೀರು ಹಾಕುತ್ತಾ ರಾಧವ ತನ್ನ ರಕ್ತ ಎಂದು ಹೇಳಲು ಆರಂಭಿಸಿದಾಗ ರಘುನಾಥ ಅವನನ್ನು ಮನೆಯ ಹೊರಗೆ ತಡೆದರು. ಅವರು ಸ್ಪಷ್ಟವಾಗಿ ಹೇಳಿದರು, ರಾಧವನ ಸುತ್ತಮುತ್ತಲೂ ತಿರುಗಾಡಲು ಪ್ರಯತ್ನಿಸಿದರೆ ಪೊಲೀಸರಿಗೆ ಒಪ್ಪಿಸುತ್ತೇನೆ ಎಂದು. ಚಿಕ್ಕಪ್ಪನಿಗೆ ರಘುನಾಥನ ಶಕ್ತಿ ಮತ್ತು ಪ್ರಭಾವದ ಅಂದಾಜು ಆಗಿತ್ತು. ಅವನು ಮೌನವಾಗಿ ಅಲ್ಲಿ ಬಾಲ ಮುಚ್ಚಿಕೊಂಡು ಓಡಿಹೋದನು. ಈ ಘಟನೆಯ ನಂತರ ರಾಧವನ ಮನಸ್ಸಿನಲ್ಲಿ ರಘುನಾಥ ಮತ್ತು ಕಾವೇರಿಯ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಇವರೇನೇ ತನ್ನ ನಿಜವಾದ ಕುಟುಂಬ ಎಂಬ ನಂಬಿಕೆ ಅವನಿಗೆ ಬಂತು. ಕಾಲ ತನ್ನ ವೇಗದಲ್ಲಿ ಸಾಗುತ್ತಲೇ ಇತ್ತು. ರಾಧವ ಈಗ ಕೌಮಾರ್ಯವನ್ನು ದಾಟಿ ಕಾಲೇಜಿಗೆ ಕಾಲಿಟ್ಟಿದ್ದನು. ಅವನು ತುಂಬಾ ಸುಂದರ, ಎತ್ತರದ ಮತ್ತು ಬುದ್ಧಿವಂತ ಯುವಕನಾಗಿದ್ದನು. ಓದಿನಲ್ಲಿ ಅವನು ಸದಾ ಕಾಲೇಜಿನಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದನು. ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಯಾವಾಗಲೋ ಮೌನ ಆವರಿಸಿಕೊಂಡಿದ್ದ ಸ್ಥಳದಲ್ಲಿ ಈಗ ರಾಧವನ ನಗು ಮತ್ತು ಅವನ ಕನಸುಗಳ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ರಾಧವ ಆಗಾಗ ರಾತ್ರಿ ರಘುನಾಥನ ಜೊತೆ ಕುಳಿತು ಮಾತನಾಡುತ್ತಿದ್ದನು. ಅಪ್ಪ, ನಾನು ದೊಡ್ಡವನಾದ ಮೇಲೆ ನಿಮ್ಮ ಸಂಪೂರ್ಣ ಸೇಬಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತೇನೆ. ನನ್ನ ಪರಿಶ್ರಮದಿಂದ ಈ ವ್ಯವಹಾರವನ್ನು ದೇಶದಾದ್ಯಂತ ವಿಸ್ತರಿಸುತ್ತೇನೆ ಎಂದು ಹೇಳುತ್ತಿದ್ದನು. ರಘುನಾಥ ಅವನ ಮಾತು ಕೇಳಿ ತುಂಬಾ ಸಂತೋಷಪಟ್ಟು ನಗುತ್ತಾ ಹೇಳುತ್ತಿದ್ದರು, ಮಗ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಯಾವ ಕೆಲಸ ಮಾಡಿದರೂ ಯಾವ ಕನಸೂ ಅಪೂರ್ಣವಾಗುವುದಿಲ್ಲ. ಇದೇ ಕಾಲೇಜಿನ ದಿನಗಳಲ್ಲಿ ರಾಧವನ ಜೀವನದಲ್ಲಿ ಒಂದು ಹೊಸ ತಿರುವು ಬಂತು. ಅವನ ತರಗತಿಯಲ್ಲಿ ನಂದಿನಿ ಎಂಬ ಹುಡುಗಿ ಇದ್ದಳು. ನಂದಿನಿ ತುಂಬಾ ಸುಂದರ, ಆಧುನಿಕ ಚಿಂತನೆಯ ಮತ್ತು ಓದಿನಲ್ಲಿ ಚುರುಕಾದ ಹುಡುಗಿ. ಅವಳು ಕೂಡ ಶಿಮ್ಲಾದ ಒಳ್ಳೆಯ ಕುಟುಂಬದವಳಾಗಿದ್ದಳು. ಆರಂಭದಲ್ಲಿ ರಾಧವ ಮತ್ತು ನಂದಿನಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಕಾಲೇಜಿನ ಸುಂದರ ದಾರಿಗಳಲ್ಲಿ ಜೊತೆಯಾಗಿ ನಡೆದು ನೋಟ್ಗಳನ್ನು ಹಂಚಿಕೊಳ್ಳುತ್ತಿದ್ದರು. ನಿಧಾನವಾಗಿ ಅವರ ಸ್ನೇಹ ಗಾಲವಾಗತೊಡಗಿತು.
ನಂದಿನಿಗೆ ರಾಧವನಲ್ಲಿ ಅತ್ಯಂತ ಇಷ್ಟವಾದದ್ದು ಅವನ ಸರಳತೆ. ಇಷ್ಟು ದೊಡ್ಡ ಶ್ರೀಮಂತನ ಮಗನಾಗಿದ್ದರೂ ರಾಧವನಲ್ಲಿ ಯಾವುದೇ ಅಹಂಕಾರ ಇರಲಿಲ್ಲ. ಅವನು ಎಲ್ಲರೊಂದಿಗೆ ತುಂಬಾ ಗೌರವದಿಂದ ಮಾತನಾಡುತ್ತಿದ್ದನು. ರಾಧವನಿಗೆ ನಂದಿನಿಯ ಬುದ್ಧಿವಂತಿಕೆ ತುಂಬಾ ಇಷ್ಟವಾಗಿತ್ತು. ಕಾಲಕ್ರಮೇಣ ಇಬ್ಬರಿಗೂ ಅವರು ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದ್ದಾರೆ ಎಂಬ ಅರಿವು ಬಂತು. ಅವರ ಸ್ನೇಹ ಈಗ ಒಂದು ಸುಂದರ ಪ್ರೇಮ ಸಂಬಂಧವಾಗಿ ಮಾರ್ಪಡುತ್ತಿತ್ತು. ಕಾಲೇಜಿನ ಕೊನೆಯ ವರ್ಷದಲ್ಲಿ ಒಂದು ದಿನ ಮಾತಿನ ಮಧ್ಯೆ ನಂದಿನಿ ತನ್ನ ಮನದ ಮಾತನ್ನು ರಾಧವನಿಗೆ ಹೇಳಿಬಿಟ್ಟಳು. ರಾಧವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೆ ಅವನು ತುಂಬಾ ಬುದ್ಧಿವಂತಿಕೆಯಿಂದ ಮತ್ತು ಗಂಭೀರತೆಯಿಂದ ನಂದಿನಿಗೆ ಒಂದು ವಿಷಯ ಹೇಳಿದನು. ಅವನು ಹೇಳಿದನು, ನಂದಿನಿ, ನಾನು ಕೂಡ ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನನ್ನ ಸಂಪೂರ್ಣ ಜೀವನವನ್ನು ನಿನ್ನೊಂದಿಗೆ ಕಳೆಯಲು ಬಯಸುತ್ತೇನೆ. ಆದರೆ ಈ ಜಗತ್ತಿನಲ್ಲಿ ನನ್ನ ಅಮ್ಮ ಅಪ್ಪಗಿಂತ ದೊಡ್ಡವರು ಯಾರೂ ಇಲ್ಲ. ಅವರು ನಿನ್ನನ್ನು ನೋಡದೆ ಮತ್ತು ಅವರ ಅನುಮತಿ ಸಿಗದೆ ನಾನು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಜೀವನದ ಮೇಲೆ ಮೊದಲ ಹಕ್ಕು ಅವರದು. ಇದನ್ನು ಕೇಳಿ ನಂದಿನಿಗೆ ಮೊದಲು ಸ್ವಲ್ಪ ಆಶ್ಚರ್ಯವಾಯಿತು. ಆದರೆ ರಾಧವನ ಮಾತಿನ ಆಳವನ್ನು ಅರ್ಥ ಮಾಡಿಕೊಂಡಾಗ ಅವಳ ಮನಸ್ಸಿನಲ್ಲಿ ರಾಧವನ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಒಂದು ದಿನ ರಾಧವ ಮನೆಯಲ್ಲಿ ಕಾವೇರಿ ಮತ್ತು ರಘುನಾಥರಿಗೆ ನಂದಿನಿಯ ಬಗ್ಗೆ ಎಲ್ಲವನ್ನೂ ಹೇಳಿಬಿಟ್ಟನು. ಅವನು ಹೇಳಿದನು, ಅಮ್ಮ, ನಂದಿನಿ ತುಂಬಾ ಒಳ್ಳೆಯ ಹುಡುಗಿ. ಆದರೆ ನಿಮಗೆ ಅಥವಾ ಅಪ್ಪನಿಗೆ ಅವಳು ಇಷ್ಟವಾಗದಿದ್ದರೆ ನಾನು ಈ ವಿಷಯವನ್ನು ಮುಂದೆ ತೆಗೆದುಕೊಂಡು ಹೋಗುವುದಿಲ್ಲ. ರಘುನಾಥ ಮತ್ತು ಕಾವೇರಿ ರಾಧವನ ಈ ಚಿಂತನೆ ನೋಡಿ ತುಂಬಾ ಹೆಮ್ಮೆಪಟ್ಟರು. ಅವರು ಹೇಳಿದರು, ಮಗ, ನೀನು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಂತೋಷವನ್ನೇ ಕೊಟ್ಟಿದ್ದೀಯಾ. ನಿನ್ನ ಸಂತೋಷ ನಂದಿನಿಯೊಂದಿಗೆ ಇದ್ದರೆ ನಮಗೆ ಏನು ಆಕ್ಷೇಪ ಇರಬಹುದು. ಮುಂದಿನ ಭಾನುವಾರವೇ ರಾಧವ ನಂದಿನಿಯನ್ನು ಮನೆಗೆ ಕರೆದುಕೊಂಡು ಬಂದನು. ಕಾವೇರಿ ಮೊದಲ ಬಾರಿ ನಂದಿನಿಯನ್ನು ನೋಡಿದಾಗಲೇ ಅವಳನ್ನು ಮನಸಾರೆ ಇಷ್ಟಪಟ್ಟಳು. ನಂದಿನಿ ತುಂಬಾ ಗೌರವದಿಂದ ಇಬ್ಬರ ಕಾಲು ಮುಟ್ಟಿದಳು. ಕಾವೇರಿ ತಕ್ಷಣವೇ ನಂದಿನಿಯನ್ನು ಅಪ್ಪಿಕೊಂಡು ಹೇಳಿದಳು, ನೀನು ನಂದಿನಿ ಅಲ್ಲ, ಇಂದಿನಿಂದ ನಮ್ಮ ಮಗಳು. ಎರಡು ಕುಟುಂಬಗಳ ಒಪ್ಪಿಗೆಯಿಂದ ಕೆಲವೇ ತಿಂಗಳುಗಳ ನಂತರ ರಾಧವ ಮತ್ತು ನಂದಿನಿಯ ಮದುವೆ ಪರ್ವತಗಳ ನಡುವೆ ನಿರ್ಮಿಸಲಾದ ಒಂದು ಭವ್ಯ ಲಕ್ಸುರಿ ರಿಸಾರ್ಟ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಅತಿಥಿಗಳು ಬಂದಿದ್ದರು. ಬಂಧುಬಳಗದ ಜನಸಂದಣಿ, ಸಂಗೀತದ ಮಧುರ ನಾದ ಮತ್ತು ಪ್ರತಿಯೊಂದು ಮೂಲೆಯಲ್ಲೂ ಸಂತೋಷವೇ ಹರಡಿಕೊಂಡಿತ್ತು. ರಘುನಾಥ ಮದುವೆಯಲ್ಲಿ ಯಾವುದೇ ಕೊರತೆ ಬಿಟ್ಟಿರಲಿಲ್ಲ. ಇಂದು ಅವರ ಕಣ್ಣಲ್ಲಿ ಕಣ್ಣೀರು ಇತ್ತು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ತುಂಬಾ ದೊಡ್ಡ ತೃಪ್ತಿಯ ಕಣ್ಣೀರು. ಮದುವೆಯ ನಂತರದ ಆರಂಭಿಕ ಕೆಲವು ತಿಂಗಳುಗಳು ತುಂಬಾ ಚೆನ್ನಾಗಿ ಕಳೆದವು. ನಂದಿನಿ ಮನೆಯವರೊಂದಿಗೆ ತುಂಬಾ ಬೆರೆತು ಹೋಗಿದ್ದಳು. ಅವಳು ಕಾವೇರಿ ಮತ್ತು ರಘುನಾಥರ ತುಂಬಾ ಕಾಳಜಿ ವಹಿಸುತ್ತಿದ್ದಳು. ರಾಧವ ಕೂಡ ತನ್ನ ತಂದೆಯ ಜೊತೆ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದನು ಮತ್ತು ತನ್ನ ಪರಿಶ್ರಮದಿಂದ ವ್ಯಾಪಾರವನ್ನು ದ್ವಿಗುಣಗೊಳಿಸಿದ್ದನು. ಎಲ್ಲವೂ ಯಾವುದೋ ಪರಿಕತೆಯಂತೆ ಸಾಗುತ್ತಿತ್ತು. ಆದರೆ ಮನುಷ್ಯನ ಸ್ವಭಾವ ಕಾಲದೊಂದಿಗೆ ಬದಲಾಗತೊಡಗುತ್ತದೆ. ನಿಧಾನವಾಗಿ ನಂದಿನಿಯ ವರ್ತನೆಯಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣಿಸತೊಡಗಿತು. ಅವಳಿಗೆ ಈಗ ರಾಧವನೇ ರಘುನಾಥನ ವ್ಯವಹಾರವನ್ನು ಸಂಪೂರ್ಣವಾಗಿ ನಡೆಸುತ್ತಿದ್ದಾನೆ ಎಂಬ ಭಾವನೆ ಬಂತು. ಮನೆಯಲ್ಲಿನ ಎಲ್ಲ ಹಣವೂ ರಾಧವನ ಪರಿಶ್ರಮದಿಂದ ಬರುತ್ತಿದೆ ಎಂದು ಅವಳು ಭಾವಿಸತೊಡಗಿದಳು. ಈ ಮನೆಯ ಮೇಲೆ ನಿಜವಾದ ಹಕ್ಕು ಈಗ ರಾಧವ ಮತ್ತು ತನ್ನದೇ ಎಂದು ಅವಳಿಗೆ ಅನಿಸತೊಡಗಿತು. ಅತ್ತೆಮಾವರು ಪ್ರತಿಯೊಂದು ವಿಷಯದಲ್ಲೂ ತಲೆಹಾಕುವುದು ಅವಳಿಗೆ ಕೆಟ್ಟದಾಗಿ ತೋಚತೊಡಗಿತು. ಕಾವೇರಿ ಯಾವಾಗಲಾದರೂ ಪ್ರೀತಿಯಿಂದ ಏನಾದರೂ ಕೆಲಸ ಮಾಡಲು ಹೇಳಿದರು ಅಥವಾ ಮನೆಯ ಯಾವುದಾದರೂ ನಿಯಮದ ಬಗ್ಗೆ ತಿಳಿಸಿದರು ನಂದಿನಿ ಕಿರಿಕಿರಿಗೊಳ್ಳುತ್ತಿದ್ದಳು. ಮನೆಯಲ್ಲಿನ ಸಣ್ಣ ಸಣ್ಣ ವಿಷಯಗಳ ಮೇಲೂ ಯಾವುದೇ ಕಾರಣವಿಲ್ಲದೆ ಜಗಳಗಳು ಆರಂಭವಾದವು. ನಂದಿನಿ ಮಾತು ಮಾತಿಗೂ ಕಾವೇರಿಗೆ ಟೀಕೆಗಳನ್ನು ಮಾಡತೊಡಗಿದಳು. ಬಹಳ ಶಾಂತ ಸ್ವಭಾವದ ಮಹಿಳೆಯಾಗಿದ್ದ ಕಾವೇರಿ ಇದನ್ನೆಲ್ಲ ನೋಡಿ ಒಳಗೊಳಗೆ ತುಂಬಾ ದುಃಖಪಡುತ್ತಿದ್ದಳು. ಆದರೆ ಅವಳು ಮೌನವಾಗಿಯೇ ಇರುತ್ತಿದ್ದಳು. ಹೊಸ ಸಂಬಂಧವಲ್ಲವೇ, ನಾನು ರಾಧವನಿಗೆ ಏನಾದರೂ ಹೇಳಿದರೆ ಮಗ ಮತ್ತು ಸೊಸೆಯ ನಡುವೆ ಅನಗತ್ಯ ಕಲಹ ಉಂಟಾಗುತ್ತದೆ ಎಂದುಕೊಳ್ಳುತ್ತಿದ್ದಳು. ತನ್ನ ಮನದ ನೋವನ್ನು ಕಣ್ಣೀರಿನೊಂದಿಗೆ ನುಂಗಿಕೊಳ್ಳುತ್ತಿದ್ದಳು. ರಘುನಾಥ ಬಹಳ ಅನುಭವಿಗಳಾಗಿದ್ದರು. ಮನೆಯ ವಾತಾವರಣವನ್ನು ಅವರು ಅರ್ಥಮಾಡಿಕೊಳ್ಳುತ್ತಿದ್ದರು. ಅವರು ಕಾವೇರಿಗೆ, ಕಾವೇರಿ, ನಂದಿನಿಯ ವರ್ತನೆ ನನಗೆ ಸರಿಯಾಗಿಲ್ಲವೆಂದು ಕಾಣುತ್ತಿದೆ. ನೀನು ರಾಧವನಿಗೆ ಎಲ್ಲಾ ಸತ್ಯವನ್ನು ಏಕೆ ಹೇಳುವುದಿಲ್ಲ ಎಂದು ಕೇಳುತ್ತಿದ್ದರು. ಆದರೆ ಕಾವೇರಿ ಪ್ರತಿ ಬಾರಿ ಅವರನ್ನು ತಡೆಯುತ್ತಿದ್ದಳು. ಅವಳು ಹೆದರುತ್ತಿದ್ದಳು. ಇಲ್ಲ ಅಯ್ಯ, ಹಾಗೆ ಮಾಡಬೇಡಿ. ಇಂದಿನ ಮಕ್ಕಳು ಬೇಗನೆ ದೂರವಾಗಿ ಬಿಡುತ್ತಾರೆ. ನಂದಿನಿಯ ಪ್ರಭಾವಕ್ಕೆ ಒಳಗಾಗಿ ರಾಧವ ನಮ್ಮಿಂದ ಮುಖ ತಿರುಗಿಸಿಕೊಂಡರೆ ಅದನ್ನು ನಾನು ಸಹಿಸಲಾರೆ. ನಾನು ಒಮ್ಮೆ ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ. ಮತ್ತೆ ಆ ಅಪಾಯವನ್ನು ತೆಗೆದುಕೊಳ್ಳಲು ನಾನು ಬಯಸುವುದಿಲ್ಲ ಎಂದು ಹೇಳುತ್ತಿದ್ದಳು. ಆದರೆ ಮರೆಮಾಚಿದ ಬೆಂಕಿ ಒಂದು ದಿನ ಜ್ವಾಲಾಮುಖಿಯಾಗಿ ಹೊರಬರುತ್ತದೆ. ಒಂದು ದಿನ ಅದೃಷ್ಟವು ಮನೆಯ ಎಲ್ಲಾ ಸತ್ಯವನ್ನು ಎಲ್ಲರ ಮುಂದೆ ತಂದಿಟ್ಟಿತು. ಮಧ್ಯಾಹ್ನದ ಸಮಯವಾಗಿತ್ತು. ರಾಧವಗೆ ಬಹಳ ಮುಖ್ಯವಾದ ಕೆಲಸದಿಂದ ಹೊರಗೆ ಹೋಗಬೇಕಾಗಿತ್ತು. ಆದರೆ ಅವನು ತನ್ನ ಒಂದು ಮುಖ್ಯ ಫೈಲ್ನು ಮನೆಯಲ್ಲೇ ಮರೆತುಬಿಟ್ಟಿದ್ದನು. ಯಾರಿಗೂ ಫೋನ್ ಮಾಡದೆ ತನ್ನ ಕಾರಿನಲ್ಲಿ ಅಚಾನಕ್ ಮನೆಗೆ ಮರಳಿ ಬಂದನು. ಅವನು ಮನೆಯ ಬಾಗಿಲು ತೆರೆಯುತ್ತಿದ್ದಂತೆಯೇ ಒಳಗಿನಿಂದ ಜೋರಾಗಿ ಮಾತನಾಡುವ ಧ್ವನಿಗಳು ಕೇಳಿಬಂದವು. ಅವನು ಆಶ್ಚರ್ಯಗೊಂಡು ನಿಧಾನವಾಗಿ ಹಾಲ್ ಕಡೆಗೆ ನಡೆದು ಹೋದನು. ಅಲ್ಲಿ ಕಂಡ ದೃಶ್ಯ ರಾಧವನ ಕಾಲಡಿ ನೆಲವೇ ಜಾರಿದಂತೆ ಮಾಡಿತು. ನಂದಿನಿ ಸೋಕಾದ ಬಳಿಯಲ್ಲಿ ನಿಂತು ತುಂಬಾ ಜೋರಾಗಿ ಮತ್ತು ಅಸಭ್ಯವಾಗಿ ಕಾವೇರಿಗೆ ಬೈಯುತ್ತಿದ್ದಳು.
ನಂದಿನಿ ಹೇಳುತ್ತಿದ್ದಳು, ಅಮ್ಮಾಜಿ, ಪ್ರತಿಯೊಂದು ವಿಷಯದಲ್ಲೂ ತಡೆಹಿಡಿಯುವುದನ್ನು ಬಿಡಿ. ಈ ಮನೆ ನನ್ನ ಗಂಡನ ಸಂಪಾದನೆಯಿಂದ ನಡೆಯುತ್ತಿದೆ. ಅವನು ಹಗಲು ರಾತ್ರಿ ದುಡಿದು ರಕ್ತ ಬೆವರು ಸುರಿಸುತ್ತಾನೆ. ನಿಮ್ಮ ಕಾಲ ಈಗ ಮುಗಿದಿದೆ. ಈಗ ಈ ಮನೆಯಲ್ಲಿ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯಬೇಕು. ಕಾವೇರಿ ತಲೆ ತಗ್ಗಿಸಿ ಮೌನವಾಗಿ ಕಣ್ಣೀರಿನಿಂದ ಅತ್ತುತ್ತಿದ್ದಳು. ಅವಳಿಂದ ಏನೂ ಮಾತನಾಡಲಾಗುತ್ತಿರಲಿಲ್ಲ. ತನ್ನ ತಾಯಿಯನ್ನು ಹೀಗೆ ಅಳುತ್ತಿರುವುದನ್ನು ಮತ್ತು ತನ್ನ ಹೆಂಡತಿಯನ್ನು ಹೀಗೆ ಅಸಭ್ಯವಾಗಿ ವರ್ತಿಸುತ್ತಿರುವುದನ್ನು ನೋಡಿ ರಾಘವನ ತಲೆ ಕೋಪದಿಂದ ಸಿಡಿಯುವಂತಾಯಿತು. ಅವನ ಮುಖ ಕೋಪದಿಂದ ಕೆಂಪಾಯಿತು. ಅವನ ಕಣ್ಣುಗಳಿಂದಲೇ ಬೆಂಕಿ ಸುರಿಯುವಂತಿತ್ತು. ಅವನು ವೇಗವಾಗಿ ಹಾಲ್ಗೆ ಬಂದು ತುಂಬಾ ಜೋರಾಗಿ ಕಿರುಚಿ ಹೇಳಿದನು, ನಂದಿನಿ. ನಂದಿನಿ ಕೂಡಲೇ ಹಿಂದೆ ಸರಿದಳು. ರಾಧವ ಅಲ್ಲಿ ನಿಂತಿರುವುದನ್ನು ನೋಡಿದಾಗ ಅವಳ ಮುಖ ಬಿಳಿಯಾಗಿ ಬಿಟ್ಟಿತು. ರಾಧವ ಅಚಾನಕ್ ಮನೆಗೆ ಹೇಗೆ ಬಂದನು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ರಾಧವ ನೇರವಾಗಿ ನಂದಿನಿಯೇ ಎದುರು ಹೋಗಿ ನಿಂತನು. ತನ್ನ ಬೆರಳನ್ನು ಎತ್ತಿ ತುಂಬಾ ಕಠಿಣ ಧ್ವನಿಯಲ್ಲಿ ಹೇಳಿದನು, ನಂದಿನಿ, ಇಂದಿನ ನಂತರ ನನ್ನ ತಾಯಿಯ ವಿರುದ್ಧ ಒಂದು ಮಾತಾದರೂ ಮಾತನಾಡಿದರೆ ಅಥವಾ ಅವರ ಮೇಲೆ ಧ್ವನಿ ಎತ್ತಿದರೆ ಆ ಕ್ಷಣದಲ್ಲೇ ನೀನು ನನ್ನ ಹೆಂಡತಿ ಎಂಬುದನ್ನೇ ನಾನು ಮರೆತು ಬಿಡುತ್ತೇನೆ. ನಿನ್ನ ಎಲ್ಲಾ ಅಹಂಕಾರವನ್ನು ಕ್ಷಣದಲ್ಲೇ ಪುಡಿಗೈದು ಬಿಡುತ್ತೇನೆ. ರಾಧವನ ಈ ಭಯಾನಕ ಮತ್ತು ಕೋಪಭರಿತ ರೂಪವನ್ನು ನಂದಿನಿ ಮೊದಲ ಬಾರಿಗೆ ನೋಡುತ್ತಿದ್ದಳು. ಅವಳು ಬೆಚ್ಚಿ ಬಿದ್ದಳು. ರಾಧವ ತನ್ನ ತಾಯಿಗಿಂತ ಹೆಚ್ಚು ತನ್ನನ್ನೇ ಪ್ರೀತಿಸುತ್ತಾನೆ ಮತ್ತು ಯಾವಾಗಲೂ ತನ್ನ ಪರವಾಗಿಯೇ ನಿಂತುಕೊಳ್ಳುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಕಾವೇರಿ ಮುಂದೆ ಬಂದು ರಾಧವನ ಕೈ ಹಿಡಿದು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದಳು. ಕಾವೇರಿ ಹೇಳಿದಳು, ಮಗ, ಶಾಂತವಾಗು. ದೊಡ್ಡ ವಿಷಯ ಏನೂ ಆಗಿಲ್ಲ. ಸ್ವಲ್ಪ ವಾದವಿವಾದ ಆಗಿತ್ತು ಅಷ್ಟೇ. ಆದರೆ ರಾಧವ ತನ್ನ ತಾಯಿಯ ಕೈ ಮುತ್ತಿಕ್ಕಿ ಹೇಳಿದನು, ಇಲ್ಲ ಅಮ್ಮ, ಇಂದು ನೀವು ಮಧ್ಯೆ ಮಾತನಾಡಬಾರದು. ಇಂದು ಇದಕ್ಕೆ ತನ್ನ ಮಿತಿ ಏನು ಎಂಬುದು ಗೊತ್ತಾಗಲೇಬೇಕು. ರಾಧವ ನಂದಿನಿಯ ಕಡೆ ತಿರುಗಿ ಹೇಳಿದನು, ಈ ಮನೆ ನನ್ನ ಸಂಪಾದನೆಯಿಂದ ನಡೆಯುತ್ತಿದೆ ಎಂದು ನಿನಗೆ ಅನಿಸುತ್ತಿದೆಯೇ? ನಿನಗೆ ನಿನ್ನ ಗಂಡನ ಮೇಲೆ ತುಂಬಾ ಗರ್ವವಿದೆಯೇ? ಹಾಗಾದರೆ ನನ್ನ ಮಾತು ಕೇಳು. ಕೆಲವು ದಿನಗಳವರೆಗೆ ಮನೆಯ ವಾತಾವರಣ ತುಂಬಾ ಒತ್ತಡಪೂರ್ಣ ಮತ್ತು ಭಾರವಾಗಿಯೇ ಇತ್ತು. ರಾಧವ ಆಫೀಸಿನಿಂದ ಮನೆಗೆ ಬಂದ ನಂತರ ನಂದಿನಿಯ ಜೊತೆ ಮಾತನಾಡುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದನು. ಅವನು ನೇರವಾಗಿ ತನ್ನ ಕೊಠಡಿಗೆ ಹೋಗುತ್ತಿದ್ದನು ಅಥವಾ ರಘುನಾಥ ಮತ್ತು ಕಾವೇರಿಯ ಜೊತೆ ಕೂತುಕೊಳ್ಳುತ್ತಿದ್ದನು. ನಂದಿನಿ, ರಾಧವ ಕೆಲವು ದಿನ ಕೋಪದಲ್ಲಿರುತ್ತಾನೆ, ನಂತರ ತಾನೇ ಬಂದು ನನ್ನನ್ನು ಸಮಾಧಾನಪಡಿಸುತ್ತಾನೆ ಎಂದುಕೊಂಡಿದ್ದಳು. ಆದರೆ ರಾಧವ ಹಾಗೆ ಮಾಡಲಿಲ್ಲ. ಇದರಿಂದ ನಂದಿನಿಯ ಅಶಾಂತಿ ಹೆಚ್ಚಾಗತೊಡಗಿತು. ತನ್ನ ಸಂಬಂಧ ನಿಜವಾಗಿಯೂ ಮುರಿಯುವ ಹಂತಕ್ಕೆ ಬಂದಿದೆಯೇ ಎಂಬ ಭಯ ಅವಳಿಗೆ ಶುರುವಾಯಿತು. ಕೊನೆಗೆ 8 ದಿನಗಳು ಕಳೆದ ನಂತರ ಒಂದು ರಾತ್ರಿ ನಂದಿನಿಯಿಂದ ತಡೆಯಲಾಗಲಿಲ್ಲ. ಅವಳು ರಾಧವನ ಬಳಿಗೆ ಹೋದಳು. ಅತ್ತುಕೊಂಡೇ ಹೇಳಿದಳು, ರಾಧವ, ನೀನು ನನ್ನ ಜೊತೆ ಮಾತನಾಡುವುದನ್ನು ಏಕೆ ನಿಲ್ಲಿಸಿದ್ದೀಯಾ? ಒಮ್ಮೆಯಾದರೂ ನನ್ನನ್ನು ಸಮಾಧಾನಪಡಿಸಲು ಯಾಕೆ ಪ್ರಯತ್ನಿಸಲಿಲ್ಲ? ನಾನು ಅಷ್ಟು ದೊಡ್ಡ ಪಾಪ ಏನು ಮಾಡಿದ್ದೆ? ಮನೆಯ ಕೆಲವು ವಿಷಯಗಳಷ್ಟೇ ಅಲ್ಲವೇ? ನೀನು ನಿನ್ನ ತಾಯಿಗಾಗಿ ನನ್ನನ್ನು ಬಿಟ್ಟು ಬಿಡುವೆಯಾ? ರಾಧವ ಒಂದು ಆಳವಾದ ಉಸಿರು ಬಿಟ್ಟನು. ಅವನು ನಂದಿನಿಗೆ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದನು. ಅವನ ಕೋಪ ಈಗ ಶಾಂತವಾಗಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ತುಂಬಾ ಆಳವಾದ ನೋವು ಕಾಣಿಸುತ್ತಿತ್ತು. ತುಂಬಾ ಗಂಭೀರ ಧ್ವನಿಯಲ್ಲಿ ಅವನು ಹೇಳಿದನು, ನಂದಿನಿ, ಬಹುಶಃ ಇನ್ನೂ ನಿನಗೆ ನನ್ನ ನಿಜವಾದ ಕತೆ ಗೊತ್ತಿಲ್ಲ. ನಾನು ಇವರ ಸ್ವಂತ ಮಗ ಎಂದುಕೊಳ್ಳುತ್ತೀಯ ಮತ್ತು ಈ ಸಂಪತ್ತಿನ ಮೇಲೆ ನನಗೆ ಹಕ್ಕಿದೆ ಎಂದು ಭಾವಿಸುತ್ತೀಯೆ. ನೀನು ನನ್ನ ಇಂದಿನ ಜೀವನವನ್ನಷ್ಟೇ ನೋಡಿದ್ದೀಯೆ. ಆದರೆ ನಾನು ನೆಲದ ಮೇಲೆ ಬಿದ್ದ ಹುಳಿಗಿಂತಲೂ ಕೆಟ್ಟ ಸ್ಥಿತಿಯಲ್ಲಿದ್ದ ನನ್ನ ನಿನ್ನೆ ನೋಡಿಲ್ಲ. ನಂದಿನಿ ಆಶ್ಚರ್ಯದಿಂದ ಅವನತ್ತ ನೋಡತೊಡಗಿದಳು. ರಾಧವ ತನ್ನ ಸಂಪೂರ್ಣ ಕತೆಯನ್ನು ಹೇಳತೊಡಗಿದನು. ತನ್ನ ನಿಜವಾದ ತಂದೆ ತಾಯಿಗಳು ಕಿನ್ನೌರ್ನ ಬಡ ಕೂಲಿ ಕಾರ್ಮಿಕರಾಗಿದ್ದರು ಎಂದು ಅವನು ತಿಳಿಸಿದನು. ಬೆಟ್ಟ ಕುಸಿದು ಮಣ್ಣಿನಡಿಯಲ್ಲಿ ಸಿಲುಕಿ ಅವರು ಹೇಗೆ ಸತ್ತರು ಎಂದು ಹೇಳಿದನು. ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವನನ್ನು ಹೇಗೆ ಹೊಡೆದು ಮನೆಯಿಂದ ಹೊರಹಾಕಿದರು ಎಂದು ಹೇಳಿದನು. ಕಳೆಯಾದ ಬಟ್ಟೆಗಳು, ಹರಿದ ಪಾದರಕ್ಷೆಗಳು ಮತ್ತು ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿಯೊಂದಿಗೆ ಒಂದು ಚಿಕ್ಕ ಮಗು ಹಿಮಪಾತದಲ್ಲಿ ಹೇಗೆ ಅಲೆದಾಡುತ್ತಿತ್ತೋ ಅದನ್ನು ವಿವರಿಸಿದನು. ಇದನ್ನೆಲ್ಲ ಹೇಳುತ್ತಾ ರಾಧವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ಅವನು ಹೇಳಿದನು, ನಂದಿನಿ, ನಾನು ಆ ಅನಾಥ ಮಗು. ಭಿಕ್ಷೆ ಕೇಳಲಿಲ್ಲ, ಆದರೆ ಒಂದು ತುಂಡು ರೊಟ್ಟಿಗಾಗಿ ತವಕಿಸಿದ್ದೆ. ನಾನು ಈ ಮನೆಯ ಬಾಗಿಲಿಗೆ ಬಂದ ದಿನ ಈ ಇಬ್ಬರು ದೇವತೆಗಳು ನನಗೆ ಸಿಕ್ಕಿರದಿದ್ದರೆ, ನನ್ನನ್ನು ಅಪ್ಪಿಕೊಂಡಿರದಿದ್ದರೆ, ಬಹುಶಃ ಇಂದು ನಾನು ಶಿಮ್ಲಾದ ಹಿಮದಲ್ಲಿ ಎಲ್ಲೋ ಗಡ್ಡೆ ಹಿಡಿದ ಸ್ಥಿತಿಯಲ್ಲಿ ಸಿಕ್ಕುತ್ತಿದ್ದೆ. ಇವರು ನನಗೆ ಕೇವಲ ಊಟ ಕೊಟ್ಟಿಲ್ಲ, ಒಂದು ಹೆಸರು ಕೊಟ್ಟರು, ಒಂದು ಮನೆ ಕೊಟ್ಟರು, ಲೋಕದ ಅತ್ಯುತ್ತಮ ಶಿಕ್ಷಣ ನೀಡಿದರು ಮತ್ತು ಮುಖ್ಯವಾಗಿ ತಮ್ಮ ಸ್ವಂತ ಮಗನಂತೆ ನನ್ನನ್ನು ಒಪ್ಪಿಕೊಂಡರು. ಇಂದು ನನ್ನ ಬಳಿ ಇರುವ ಎಲ್ಲವೂ, ನನ್ನ ಹೆಸರು, ನನ್ನ ಗುರುತು, ಈ ಸಂಪತ್ತು ಮತ್ತು ನೀನು ಸಹ, ಇವೆಲ್ಲವೂ ನನ್ನ ಅಮ್ಮ ಕಾವೇರಿ ಮತ್ತು ನನ್ನ ಅಪ್ಪ ರಘುನಾಥರ ಕಾರಣದಿಂದಲೇ ಇದೆ. ಈ ಜಗತ್ತಿನಲ್ಲಿ ನನ್ನದೇ ಎನ್ನುವಂತಹದೇನೂ ಇಲ್ಲ. ರಾಧವ ನಂದಿನಿಯ ಕೈಗಳನ್ನು ಹಿಡಿದು ಬಹಳ ದುಳತೆಯಿಂದ ಹೇಳಿದನು, ಆದ್ದರಿಂದ ನಂದಿನಿ, ಈ ಸಂಪೂರ್ಣ ಜಗತ್ತಿನಲ್ಲಿ ಇವರಿಗಿಂತ ದೊಡ್ಡ ದೇವರು ನನಗೆ ಯಾರೂ ಇಲ್ಲ. ನೀನು ಇವರಿಗೆ ಗೌರವ ಕೊಡಲಾರೆಯಾದರೆ, ಇವರನ್ನು ನಿನ್ನ ನಿಜವಾದ ತಂದೆ ತಾಯಿಯಂತೆ ಪ್ರೀತಿಸಲಾರೆಯಾದರೆ, ನಿನ್ನೊಂದಿಗೆ ಈ ಸಂಬಂಧದಲ್ಲಿ ಉಳಿಯುವುದು ನನಗೆ ತುಂಬಾ ಕಷ್ಟವಾಗುತ್ತದೆ. ನಾನು ಎಲ್ಲವನ್ನೂ ಬಿಟ್ಟು ಬಿಡಬಹುದು. ಆದರೆ ನನ್ನ ಅಮ್ಮ ಅಪ್ಪನ ಗೌರವಕ್ಕೆ ಯಾವ ಧಕ್ಕೆಯೂ ಬಾರದಂತೆ ನೋಡಿಕೊಳ್ಳುತ್ತೇನೆ. ರಾಧವನ ಈ ಎಲ್ಲಾ ಮಾತುಗಳನ್ನು ಕೇಳಿದ ನಂತರ ನಂದಿನಿಯ ಕಾಲಡಿ ನೆಲವೇ ಜಾರಿಬಿಟ್ಟಿತು. ತಾನು ಅಷ್ಟು ಅಹಂಕಾರಿ ಮತ್ತು ಶ್ರೀಮಂತನೆಂದುಕೊಂಡಿದ್ದ ರಾಧವನ ಭೂತಕಾಲ ಇಷ್ಟು ನೋವು ಮತ್ತು ಹೋರಾಟಗಳಿಂದ ತುಂಬಿದೆ ಎಂಬುದನ್ನು ಅವಳು ನಂಬಲಾರದೆ ಹೋದಳು.
ನಂದಿನಿಯ ಎಲ್ಲಾ ಅಹಂಕಾರ, ಎಲ್ಲಾ ಗರ್ವ ಕಣ್ಣೀರಿನಲ್ಲಿ ಕರಗಿಹೋಯಿತು. ತನ್ನ ದೊಡ್ಡ ತಪ್ಪಿನ ಅರಿವು ಅವಳಿಗೆ ಆಯಿತು. ರಾಧವ ಮಾಡುತ್ತಿರುವುದು ಜಗತ್ತಿನ ಅತಿ ದೊಡ್ಡ ಧರ್ಮ ಎಂದು ಅವಳಿಗೆ ಅರ್ಥವಾಯಿತು. ನಂದಿನಿ ಜೋರಾಗಿ ಅಳತೊಡಗಿದಳು. ತಕ್ಷಣವೇ ಎದ್ದು ಓಡುತ್ತಾ ಕಾವೇರಿಯ ಕೊಠಡಿಗೆ ಹೋದಳು. ಕಾವೇರಿ ಮತ್ತು ರಘುನಾಥ ಇನ್ನೂ ಮಲಗಿರಲಿಲ್ಲ. ನಂದಿನಿ ನೇರವಾಗಿ ಹೋಗಿ ಕಾವೇರಿಯ ಪಾದಗಳಿಗೆ ಬಿದ್ದಳು. ಅಳುತ್ತಾ ಹೇಳಿದಳು, ಅಮ್ಮ, ನನ್ನನ್ನು ಕ್ಷಮಿಸಿ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ಅಹಂಕಾರದಲ್ಲಿ ನಾನು ಕುರುಡಾಗಿದ್ದೆ. ನೀವು ಎಷ್ಟು ದೊಡ್ಡ ತ್ಯಾಗಗಳನ್ನು ಮಾಡಿದ್ದೀರಿ ಎಂಬುದು ನನಗೆ ಗೊತ್ತಿರಲಿಲ್ಲ. ಇಂದಿನಿಂದ ನೀವು ಕೇವಲ ನನ್ನ ಅತ್ತೆ ಅಲ್ಲ, ನನ್ನ ಸ್ವಂತ ತಾಯಿ. ನಾನು ಶಪಥ ಮಾಡುತ್ತೇನೆ, ಇನ್ನು ಮುಂದೆ ನಿಮಗೆ ನನ್ನಿಂದ ಯಾವ ದೂರುವೂ ಸಿಗುವುದಿಲ್ಲ. ನೀವು ಏನು ಹೇಳುತ್ತೀರೋ ನಾನು ಅದನ್ನೇ ಮಾಡುತ್ತೇನೆ. ಕಾವೇರಿಯ ಹೃದಯ ಸ್ವಭಾವತಃ ತುಂಬಾ ಮೃದುವಾಗಿತ್ತು. ಅವಳು ತಕ್ಷಣ ನಂದಿನಿಯನ್ನು ತನ್ನ ಕಾಲುಗಳ ಬಳಿ ಎತ್ತಿ ತುಂಬಾ ಪ್ರೀತಿಯಿಂದ ತನ್ನ ಎದೆಯಿಗೆ ಅಪ್ಪಿಕೊಂಡಳು. ಕಾವೇರಿ ಅವಳ ಕಣ್ಣೀರನ್ನು ಒರೆಸಿ ಹೇಳಿದಳು, ಹುಚ್ಚಿ ಮಗಳೇ, ಅಳಬಾರದು. ಮಕ್ಕಳಿಂದ ತಪ್ಪುಗಳು ಆಗುತ್ತಲೇ ಇರುತ್ತವೆ. ನೀನು ಕೇವಲ ನಮ್ಮ ಸೊಸೆ ಅಲ್ಲ, ಈ ಮನೆಯ ಮಗಳೂ ಹೌದು. ಹೋಗು, ಈಗ ಹೋಗಿ ವಿಶ್ರಾಂತಿ ಮಾಡು. ಎಲ್ಲವೂ ಸರಿಯಾಗಿದೆ. ರಘುನಾಥ ಕೂಡ ನಗುತ್ತಿದ್ದರು. ಇಂದು ತಮ್ಮ ಮಗನು ತಮ್ಮ ನಿರ್ಧಾರ ಸಂಪೂರ್ಣವಾಗಿ ಸರಿಯೇ ಎಂದು ಸಾಬೀತುಪಡಿಸಿದ್ದಾನೆ ಎಂಬ ಸಂತೋಷ ಅವರಿಗೆ ಇತ್ತು. ಆ ರಾತ್ರಿ ನಂತರ ಆ ದೊಡ್ಡ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿತು. ನಂದಿನಿ ಈಗ ಮೊದಲಿಗಿಂತಲೂ ಹೆಚ್ಚಾಗಿ ಕಾವೇರಿ ಮತ್ತು ರಘುನಾಥರ ಕಾಳಜಿ ವಹಿಸಲು ಪ್ರಾರಂಭಿಸಿದಳು. ಅವಳು ಅವರಿಗೆ ಅಷ್ಟು ಗೌರವ ಕೊಡುತ್ತಿದ್ದಳು ಎಂದು ಕಾಲೋನಿಯೇ ಇತರೆ ಮಹಿಳೆಯರು ಅವಳ ಉದಾಹರಣೆಗಳನ್ನು ನೀಡಲು ಆರಂಭಿಸಿದರು. ರಾಧವ ಕೂಡ ತುಂಬಾ ದೀರ್ಘವಾದ ನೆಮ್ಮದಿಯ ಉಸಿರೆಳೆದನು. ಅವನ ಕುಟುಂಬ ಈಗ ನಿಜವಾದ ಮತ್ತು ಸಂಪೂರ್ಣ ಕುಟುಂಬವಾಗಿ ಬದಲಾಗಿತ್ತು. ಕೆಲವು ವರ್ಷಗಳ ನಂತರ ರಾಧವ ಮತ್ತು ನಂದಿನಿಯ ಜೀವನದಲ್ಲಿ ಇಬ್ಬರು ತುಂಬಾ ಮುದ್ದಾದ ಮಕ್ಕಳು ಜನಿಸಿದರು. ಆ ಮಕ್ಕಳ ಸಿಹಿಯಾದ ಕಿಲಕಿಲ ನಗುಗಳು ಆ ಮನೆಯಲ್ಲಿ ಅಷ್ಟು ಸಂತೋಷದ ಸಾಗರವನ್ನು ತುಂಬಿದವು. ಅದರ ನೀರು ಎಂದಿಗೂ ಕಡಿಮೆಯಾಗದಂತಿತ್ತು. ಸಂಗೀತ, ರಘುನಾಥ ಮತ್ತು ಕಾವೇರಿ ಈಗ ಅಜ್ಜಿಯಾಗಿದ್ದರು. ಅವರ ಸಂಪೂರ್ಣ ಜಗತ್ತು ಈಗ ಆ ಮಕ್ಕಳ ಸುತ್ತಲೇ ತಿರುಗುತ್ತಿತ್ತು. ರಾಧವ ತನ್ನ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ರಘುನಾಥರ ಸಂಗೀತ ಈ ವ್ಯವಹಾರವನ್ನು ಹಲವು ಪಟ್ಟು ದೊಡ್ಡದಾಗಿಸಿದ್ದನು. ಸಮಾಜದಲ್ಲಿ ಅವನಿಗೆ ಬಹಳ ಗೌರವ ಇತ್ತು. ಜನರು ಈಗ ಹೇಳುತ್ತಿದ್ದರು, ನೋಡಿ, ಭಾಗ್ಯ ಇರಬೇಕು ಅಂದರೆ ರಘುನಾಥರಂತಹದು. ಅವರು ಒಬ್ಬ ಅನಾಥ ಮಗುವನ್ನು ಮನದಿಂದ ದತ್ತು ತೆಗೆದುಕೊಂಡರು ಮತ್ತು ಇಂದು ಅದೇ ಮಗು ಅವರ ತಲೆಯನ್ನು ಸಂಪೂರ್ಣ ನಗರದಲ್ಲಿ ಹೆಮ್ಮೆಯಿಂದ ಎತ್ತಿ ನಿಲ್ಲಿಸಿದೆ. ಮನೆಯಲ್ಲಿ ಈಗ ಎಲ್ಲೆಡೆ ಪ್ರೀತಿ, ಶಾಂತಿ ಮತ್ತು ಆತ್ಮೀಯತೆ ಇತ್ತು. ರಾಧವ ತನ್ನ ಜೀವನದಿಂದ ಸಂಪೂರ್ಣ ಜಗತ್ತಿನ ಮುಂದೆ ಇದನ್ನು ಸಾಬೀತುಪಡಿಸಿದ್ದನು. ಕುಟುಂಬ ಮತ್ತು ಸಂಬಂಧಗಳು ಕೇವಲ ರಕ್ತದಿಂದ ಮಾತ್ರ ನಿರ್ಮಾಣವಾಗುವುದಿಲ್ಲ. ಸಂಬಂಧಗಳು ಹೃದಯದಿಂದ, ಪ್ರೀತಿಯಿಂದ ಮತ್ತು ಗೌರವದಿಂದ ನಿರ್ಮಾಣವಾಗುತ್ತವೆ. ಸ್ನೇಹಿತರೆ, ಈ ಕತೆ ಕೇವಲ ಒಂದು ಕತೆಯಲ್ಲ. ಇದು ಇಂದಿನ ಸಮಾಜಕ್ಕೆ ಒಂದು ದೊಡ್ಡ ಕನ್ನಡಿಯಾಗಿದೆ. ಇದು ನಮಗೆ ಕಲಿಸುತ್ತದೆ ಮಾನವೀಯತೆಯೇ ಜಗತ್ತಿನ ಅತಿ ದೊಡ್ಡ ಸಂಬಂಧ ಎಂದು. ನಾವು ಬದುಕುತ್ತಿರುವ ಸಮಾಜದಲ್ಲಿ ಜನರು ಯಾವಾಗಲೂ ಸಂಬಂಧಗಳನ್ನು ರಕ್ತದಿಂದ ಅಳೆಯುತ್ತಾರೆ. ಆದರೆ ಸತ್ಯವೇನೆಂದರೆ ರಕ್ತದ ಸಂಬಂಧವೂ ಕೂಡ ಅಷ್ಟರವರೆಗೆ ಮಾತ್ರ ಮಹತ್ವ ಹೊಂದಿರುತ್ತದೆ. ಹೃದಯಗಳಲ್ಲಿ ಒಬ್ಬರಿಗೊಬ್ಬರಿಗೆ ಪ್ರೀತಿ ಮತ್ತು ಗೌರವ ಇರುವವರೆಗೂ ಮಾತ್ರ. ರಾಧವ ಇದನ್ನು ತೋರಿಸಿದ್ದಾನೆ. ಉಪಕಾರವನ್ನು ನೆನಪಿಡುವುದು ಮತ್ತು ತಮ್ಮ ತಾಯಿ ತಂದೆಗಳಿಗೆ ಗೌರವ ನೀಡುವುದು ಮಾನವನ ಮೊದಲ ಮತ್ತು ಅತಿ ದೊಡ್ಡ ಕರ್ತವ್ಯವಾಗಿದೆ. ಈಗ ನೀವು ನನಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ಖಂಡಿತವಾಗಿ ನೀಡಿ. ನಿಮ್ಮ ಅಭಿಪ್ರಾಯದಲ್ಲಿ ನಿಜವಾದ ಮಗ ಯಾರು? ನಿಜವಾದ ಮಗ ಅಂದರೆ ಕೇವಲ ರಕ್ತ ಸಂಬಂಧ ಹೊಂದಿರುವವನೋ, ಆದರೆ ತಾಯಿ ತಂದೆಯ ಮೌಲ್ಯವನ್ನು ಅರಿಯದವನೋ? ಅಥವಾ ನಿಜವಾದ ಮಗ ಅಂದರೆ ಜಗತ್ತಿನ ಯಾವ ಮೂಲೆಯಿಂದ ಬಂದಿರಲಿ ತಮ್ಮ ತಾಯಿ ತಂದೆಯನ್ನು ದೇವರಂತೆ ಭಾವಿಸಿ ಅವರ ಸೇವೆ ಮಾಡುವವನೋ? ಸಂಗೀತ್, ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿ. ನಾನು ನಿಮ್ಮ ಕಾಮೆಂಟ್ಗಳಿಗಾಗಿ ಕಾಯುತ್ತಿರುತ್ತೇನೆ. ಮತ್ತೆ ಹೌದು, ಈ ನಿಜವಾದ ಮತ್ತು ಹೃದಯವನ್ನು ಮುಟ್ಟುವ ಕತೆ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ, ಸಂಗೀತ, ಈ ಕಥೆಯು ನಿಮ್ಮ ಹೃದಯದ ಯಾವುದಾದರೂ ಒಂದು ಮೂಲೆಯನ್ನು ಮುಟ್ಟಿದ್ದರೆ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ. ಬಹುಶಃ ಈ ಕತೆ ಯಾರಾದರೊಬ್ಬರ ಚಿಂತನೆ ಬದಲಾಯಿಸಬಹುದು. ಮತ್ತು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ, ಏಕೆಂದರೆ ಇಲ್ಲಿ ನಿಮಗೆ ಸದಾ ಸಿಗುತ್ತಿರುತ್ತವೆ ಇಂತಹ ಅದ್ಭುತ ಕತೆಗಳು. ಅವು ನಿಮ್ಮ ಹೃದಯವನ್ನು ಮುಟ್ಟುತ್ತವೆ ಮತ್ತು ಜೀವನಕ್ಕೆ ಹೊಸ ಪಾಠವನ್ನು ಕಲಿಸುತ್ತವೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ನಿಮ್ಮ ತಾಯಿ ತಂದೆಗಳಿಗೆ ಯಾವಾಗಲೂ ಗೌರವ ನೀಡಿ. ಮುಂದಿನ ಕತೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.